ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಾ ಇರೋದು ಇದೇ 2024ರಲ್ಲಿ ಮಲಯಾಳಂನಲ್ಲಿ ರಿಲೀಸ್ ಆಗಿರುವಂತಹ ಮೂವಿ ಸೂಕ್ಷ್ಮದರ್ಶಿನಿ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಈ ಮೂವಿಯ ಮೈನ್ ಕ್ಯಾರೆಕ್ಟರ್ ಆಗಿರುವಂತಹ ಪ್ರಿಯದರ್ಶಿನಿಯನ್ನ ತೋರಿಸ್ತಾರೆ. ಇವಳು ಫ್ರೆಂಡ್ ನ ಮುಖಾಂತರ 2 ವರ್ಷ ಇರೋ ಎಕ್ಸ್ಪೀರಿಯನ್ಸ್ ಅನ್ನ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಕನ್ವರ್ಟ್ ಮಾಡಿ ಒಂದು ಫೇಕ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನ ರೆಡಿ ಮಾಡಿ ಜಾಬ್ ಗೆ ಟ್ರೈ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಹೊರಗಡೆಯಿಂದ ಸದ್ದು ಕೇಳಲಿಕ್ಕೆ ಶುರುವಾಗುತ್ತೆ. ಹಾಗೆ ಇವ್ರು ಬಂದು ನೋಡಿದಾಗ ಪ್ರಿಯದರ್ಶಿನಿಯ ಕಾರಿಗೆ ಯಾರು ಡಿಕ್ಕಿ ಹೊಡೆದು ಹೋಗಿರ್ತಾರೆ. ಅದರಿಂದ ಅವರ ಕಾರಿಗೆ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿರುತ್ತೆ. ಹಾಗೆ ಬ್ರೇಕ್ ಲೈಟ್ ಕೂಡ ಡ್ಯಾಮೇಜ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಆಂಟನಿ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಇವರು ಬೇರೆ ಯಾರು ಅಲ್ಲ, ಪ್ರಿಯದರ್ಶಿನಿಯ ಹಸ್ಬೆಂಡ್ ಆಗಿರ್ತಾರೆ. ಇವರಿಗಿಬ್ಬರಿಗೆ ಒಬ್ಳು ಮಗಳು ಕೂಡ ಇರ್ತಾಳೆ. ಇವಳ ಹೆಸರು ಕನಿ. ಆಂಟನಿ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರು ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕಾದ್ರೆ ಇವರ ಮ್ಯಾನೇಜರ್ ಆಗಿರುವಂತ ಅಮಿತ್ ಆಂಟನಿಗೆ ಕಾಲ್ ಮಾಡಿ, ನಾನ್ ಕಾಲ್ ಮಾಡಿರೋ ವಿಷಯ ಏನಂತಂದ್ರೆ, ನಮ್ಮ ಮೃದುಲಾಗೆ ಈ ಸರಿನು ಅವಳ ಟಾರ್ಗೆಟ್ ಅನ್ನ ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿನ್ನ ನೈಟ್ ನನಗೆ ಕಾಲ್ ಮಾಡಿ ಜೋರಾಗಿ ಅಳ್ತಾ ಕೂಡ ಇದ್ಲು ಅಂತ ಹೇಳ್ಬೇಕಾದ್ರೆ, ನನಗೆ ಅರ್ಥ ಆಯ್ತು ಸರ್, ನನ್ನ ಹತ್ರ ಇರೋ 2 ಕ್ಲೈಂಟ್ ಅನ್ನ ಅವರಿಗೆ ಕೊಡ್ಬೇಕು ಅಂತ ನೀವು ಹೇಳ್ತಾ ಇರೋದು. ಓಕೆ, ನಾನು ಕೊಡ್ತೀನಿ ಸರ್ ಅಂತ ಹೇಳ್ಬೇಕಾದ್ರೆ, ಥ್ಯಾಂಕ್ ಯು ಸೋ ಮಚ್, ಆಮೇಲೆ ನಿನ್ನ ಪ್ರಮೋಷನ್ ಅನ್ನ ಮುಂದಿನ ಮೀಟಿಂಗ್ ಅಲ್ಲಿ ನಾವು ಮಾತಾಡೋಣ ಅಂತ ಹೇಳ್ತಿರ್ತಾರೆ. ಹಾಗೆ ಪ್ರಿಯಾ ಹಸ್ಬೆಂಡ್ ನನ್ನ ಆಫೀಸ್ಗೂ ಮಗಳನ್ನ ಸ್ಕೂಲಿಗೂ ಆಂಟನಿ ಜೊತೆ ಕಳಿಸ್ಕೊಡ್ತಿರ್ಬೇಕಾದ್ರೆ ನೇಬರ್ ಆಗಿರುವಂತಹ ಸ್ಟೆಫಿಯನ್ನ ಇವಳು ನೋಡ್ತಾಳೆ. ಸ್ಟೆಫಿ ಹೇಳ್ತಾಳೆ, ನಾನು ಇಂಟರ್ವ್ಯೂಗೆ ಹೋಗಿ ಬರ್ತೀನಿ ಅಂತ. ಆವಾಗ ಪ್ರಿಯಾ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಇವಳಿಗೆ ನೆನಪಾಗುತ್ತೆ, ನಾನು ಇವತ್ತು ಇಂಟರ್ವ್ಯೂಗೆ ಹೋಗ್ಬೇಕಲ್ಲ ಅಂತ. ಹಾಗೆ ಇವಳು ಕೂಡ ರೆಡಿಯಾಗಿ ತನ್ನ ಕಾರ್ ತಗೊಂಡು ಇಂಟರ್ವ್ಯೂಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಪ್ರಿಯಾ ಇಂಟರ್ವ್ಯೂಗೋಸ್ಕರ ಎಂಟ್ರಿನ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸ್ಟೆಫಿ ಆಗಿರುವಂತ ತನ್ನ ಫ್ರೆಂಡ್ ಅನ್ನ ನೋಡ್ತಾಳೆ. ಆವಾಗ ಗೊತ್ತಾಗುತ್ತೆ ಇಬ್ರು ಒಂದೇ ಕಂಪನಿಗೆ ಇಂಟರ್ವ್ಯೂ ಅನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ. ಇಲ್ಲಿ ಸ್ಟೆಫಿ ಕೇಳ್ತಾಳೆ, ನೀನ್ ಹೇಗೆ ಇಲ್ಲಿಗೆ ಇಂಟರ್ವ್ಯೂ ಬರ್ತೇನೆ ಅಂತ ನನಗೆ ಮೊದ್ಲೇ ಹೇಳಿಲ್ಲ, ಹಾಗೆ ಹೇಳಿದ್ರೆ ಒಟ್ಟಿಗೆ ಬರ್ಬೋದಿತ್ತಲ್ಲ ಅಂತ. ಆವಾಗ ಪ್ರಿಯಾ, ನನಗೆ ಮನೆಯಲ್ಲಿ ಕೂತು ತುಂಬಾ ಬೋರ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಈ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಬಂದೆ ಅಂತ. ಹಾಗೆ ಇವರು ಇಂಟರ್ವ್ಯೂ ಮುಗಿಸಿ ಒಟ್ಟಿಗೆ ಕಾರಲ್ಲಿ ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ಪ್ರಿಯಾಲ ಮನೆಯ ಪಕ್ಕದ ಮನೆಗೆ ಯಾರೋ ಹೊಸದಾಗಿ ಬಂದಿದ್ದಾರೆ ಅಂತ ಇವರಿಗೆ ಗೊತ್ತಾಗುತ್ತೆ. ಪ್ರಿಯಾಲ ಮನೆಯ ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಅವರ ಕಿಟಕಿಯಿಂದ ನೈಬರ್ಸ್ ಆಗಿ ಬಂದಿರುವವರ ಮನೆಯನ್ನು ನೋಡ್ಬೇಕಾದ್ರೆ ಅಲ್ಲಿ ಏನೇನ್ ನಡೀತಿದೆ ಅಂತ ಇವಳಿಗೆ ನೋಡ್ಲಿಕ್ಕೆ ಆಗ್ತಾ ಇರುತ್ತೆ. ಹಾಗೆ ನೋಡ್ತಿರ್ಬೇಕಾದ್ರೆ ನಮಗೆ ಇಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ನ ಪರಿಚಯ ಮಾಡ್ತಾರೆ. ಇವನ ಹೆಸರು ಮ್ಯಾನುವಲ್. ಹಾಗೆ ಮುಂದಿನ ದಿನಾನು ಅವಳು ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಬೇಕಾದ್ರೆ ಅದೇ ಮನೆಯಲ್ಲಿ ಮ್ಯಾನುವಲ್ ನ ತಾಯಿಯನ್ನು ಕೂಡ ನೋಡ್ತಾಳೆ. ಹಾಗೆ ಮುಂದಿನ ದಿನ ಮ್ಯಾನುವಲ್ ಪಕ್ಕದ ಮನೆ ಆಗಿರುವಂತಹ ಕೃಷ್ಣ ಅವರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮಗಾಗುತ್ತೆ, ಇವಾಗ ಮ್ಯಾನುವಲ್ ಇರೋದು ಬೇರೆ ಯಾರದು ಮನೆ ಅಲ್ಲ, ಇವರದೇ ಸ್ವಂತ ಮನೆ ಅಂತ. ಇವರು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಂದ ಬೇರೆ ಊರಿಗೆ ಹೋಗಿರ್ತಾರೆ. ಇವಾಗ ತಾಯಿಯ ಆರೋಗ್ಯ ಸಮಸ್ಯೆ ಇರುವ ಕಾರಣ ಮತ್ತೆ ವಾಪಸ್ ಇದೇ ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಈ ಕೃಷ್ಣ ಅವರ ವೈಫ್ ಅನ್ನ ಕೂಡ ತೋರಿಸ್ತಾರೆ. ಇವ್ರ ಹೆಸರು ಸರೋಜಿನಿ. ಇವರು ಮೊದಲು ಅಂಗನವಾಡಿ ಟೀಚರ್ ಕೂಡ ಆಗಿದ್ರು. ಅದು ಮಾತ್ರ ಅಲ್ಲ, ಮ್ಯಾನುವಲ್ಗೆ ಅವನ ಚಿಕ್ಕ ವಯಸ್ಸಿನಲ್ಲಿ ಕೂಡ ಟೀಚರ್ ಕೂಡ ಆಗಿದ್ರು. ಇಲ್ಲಿ ಸರೋಜಿನಿ ಅವರ ಹತ್ರ ಒಂದು ವಾಟ್ಸ್ಆಪ್ ಗರ್ಲ್ಸ್ ಗ್ರೂಪ್ ಕೂಡ ಇರುತ್ತೆ. ಅದರಲ್ಲಿ ಪ್ರಿಯಾ, ಸುಲು, ಸ್ಟೆಫಿ, ಸರೋಜಿನಿ, ಅಸ್ಮಾ ಮತ್ತು ಸಿಚಿಲಿ ಕೂಡ ಇರ್ತಾರೆ. ಇವರೆಲ್ಲ ನೈಬರ್ಸ್ ಆಗಿರ್ತಾರೆ. ಈ ಗ್ರೂಪ್ ನಲ್ಲಿ ಮ್ಯಾನುವಲ್ ಬಗ್ಗೆ ಡಿಸ್ಕಸ್ ಆಗ್ತಾ ಇರುತ್ತೆ. ಅದೇನಂತಂದ್ರೆ, ಮ್ಯಾನುವಲ್ ನ ಚಿಕ್ಕ ವಯಸ್ಸಿನಲ್ಲಿ ಮ್ಯಾನುವಲ್ ನ ತಂದೆ ಗ್ರೇಸಿ ಬೇಕರಿ ಅಂತ ಸಿಟಿಯಲ್ಲಿ ಒಂದು ಬೇಕರಿಯನ್ನ ಓಪನ್ ಮಾಡಿದ್ರು. ಅದು ಹಿಟ್ ಆದ ಹಾಗೇನೆ ಅವ್ರು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೊರಟ್ಬಿಟ್ರು. ಅದೇ ಸಮಯದಲ್ಲಿ ಗ್ರೇಸಿ ಚೇಚಿ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಗ್ರೇಸಿ ಚೇಚಿ ಯಾರು ಅಂತಂದ್ರೆ ಮ್ಯಾನುವಲ್ ನ ತಾಯಿ ಆಗಿರ್ತಾರೆ. ಮ್ಯಾನುವಲ್ ನ ತಂದೆ ಡೆತ್ ಆದ್ಮೇಲೆ ಇವಾಗ ಆ ಬೇಕರಿಯನ್ನ ಮ್ಯಾನುವಲ್ ನಡೆಸ್ಕೊಂಡು ಬರ್ತಿದ್ದಾನೆ. ಇವಾಗ ಟೌನ್ ನಲ್ಲಿ ಫೇಮಸ್ ಆಗಿರುವಂತಹ ಗ್ರೇಸ್ ಬೇಕರಿ ಬೇರೆ ಯಾರ್ದು ಅಲ್ಲ, ಅವ್ರದ್ದೇ ಆಗಿದೆ ಅಂತ. ಹಾಗೆ ಮ್ಯಾನುವಲ್ ಬಗ್ಗೆನು ಅವ್ರ ಫ್ಯಾಮಿಲಿ ಬಗ್ಗೆನು ಒಳ್ಳೆ ಒಳ್ಳೆಯ ಅಭಿಪ್ರಾಯಗಳನ್ನೆಲ್ಲ ಈ ಗ್ರೂಪ್ ನಲ್ಲಿ ಟೀಚರ್ ಆಗಿರುವಂತಹ ಸರೋಜಿನಿ ಹೇಳ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ನಮಗೆ ಸ್ಟೆಫಿ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಸ್ಟೆಫಿ ಸಿಂಗಲ್ ಮದರ್ ಕೂಡ ಆಗಿರ್ತಾರೆ. ಹಾಗೆ ಇಲ್ಲಿ ಕೃಷ್ಣನ ಮೂಲಕ ಸ್ಟೆಫಿಗೆ ಮ್ಯಾನುವಲ್ ನ ಪರಿಚಯ ಆಗುತ್ತೆ. ಮ್ಯಾನುವಲ್ ಗೆ ಸ್ಟೆಫಿಯ ಪರಿಚಯ ಕೂಡ ಆಗುತ್ತೆ. ಮುಂದಿನ ಸೀನ್ ನಲ್ಲಿ ಆಂಟನಿ ಮತ್ತು ಪ್ರಿಯಾ ಮ್ಯಾನುವಲ್ ಜೊತೆ ಮಾತಾಡ್ಲಿಕ್ಕೆ ಬರ್ತಾರೆ. ಏನಂತಂದ್ರೆ, ಗ್ರೂಪ್ ನಲ್ಲಿ ಮ್ಯಾನುವಲ್ ಒಂದು ಗ್ರೇಸ್ ಬೇಕರಿಯನ್ನ ನಡೆಸ್ಕೊಂಡು ಬರ್ತಿದ್ದಾನೆ ಅಂತ ಗೊತ್ತಾಗಿ ಪ್ರಿಯಾಗೆ ಕೂಡ ಒಂದು ಬೇಕರಿಯನ್ನ ಓಪನ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಸೊ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊ ಬರ್ಲಿಕ್ಕೆ ಅಂತ ಇಲ್ಲಿಗೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ಮ್ಯಾನುವಲ್ ನ ತಾಯಿಯನ್ನು ಕೂಡ ಮ್ಯಾನುವಲ್ ತುಂಬಾ ಕೇರಿಂಗ್ ಆಗಿ ನೋಡ್ಕೊಳ್ತಿರೋದನ್ನ ಪ್ರಿಯಾ ಗಮನಿಸ್ತಾಳೆ. ಮುಂದಿನ ದಿನ ಪ್ರಿಯಾ, ಸುಲು ಮತ್ತು ಅಸ್ಮಾ ಕಾರ್ ನಲ್ಲಿ ಎಲ್ಲಿಗೆ ಹೋಗ್ತಿರೋದನ್ನ ಮ್ಯಾನುವಲ್ ಕೂಡ ಗಮನಿಸಿರ್ತಾನೆ. ಹಾಗೆ ಅವರು ಇಲ್ಲಿಂದ ಹೋದ ತಕ್ಷಣ ಇವನೊಂದು ಕೋಲಿಗೆ ಬಟ್ಟೆಯನ್ನ ಸುತ್ತಿ ತೋಟದ ನಡುವಲ್ಲಿರೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅದನ್ನ ಇಟ್ಟು ಬೇರೆ ಬೇರೆ ಜಾಗಕ್ಕೆ ಹೋಗಿ ಆ ಕೋಲು
ಅವಳು ಎಲ್ಲಿವರೆಗೆ ಕಾಣ್ತಾ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಮ್ಯಾನ್ಯುವಲ್ ಇಲ್ಲಿಂದ ಸಿಟಿ ಕಡೆ ಹೊರಡ್ತಿರ್ಬೇಕಾದ್ರೆ ಬಸ್ ಸ್ಟಾಂಡ್ ನಲ್ಲಿ ವೈಟ್ ಮಾಡ್ತಿರುವಂತಹ ಸ್ಟೆಫಿಯನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಇಲ್ಲಿ ಇವರಿಬ್ಬರ ನಡುವೆ ಪರಿಚಯ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ ಮ್ಯಾನ್ಯುವಲ್ ಮನೆಯಲ್ಲಿ ಇರ್ಬೇಕಾದ್ರೆ ಮನೆ ಒಳಗಡೆ ಏನ್ ನಡೀತಿದೆ ಅಂತ ಮನೆ ಹೊರಗಡೆ ಗೊತ್ತಾಗಬಾರ್ದು ಅಂತ ಯಾವಾಗ್ಲೂ ವಿಂಡೋಗಳನ್ನ ಕ್ಲೋಸ್ ಮಾಡಿ ಇರ್ತಾನೆ. ಹಾಗೆ ಮ್ಯಾನ್ಯುವಲ್ ಮನೆಯ ಹೊರಗಡೆ ಸುತ್ತಾಡ್ತಿರ್ಬೇಕಾದ್ರೆ ಮನೆಯ ಪಕ್ಕದಲ್ಲಿರೋ ಒಂದು ಶೆಡ್ ನ ಮೇಲೆ ಕೂಡ ಇರೋದನ್ನ ಗಮನಿಸ್ತಾನೆ. ಹಾಗೆ ಅದನ್ನ ಸಾಯಿಸಿ ತಗೊಂಡು ಹೋಗ್ತಿರ್ಬೇಕಾದ್ರೆ ಇದನ್ನ ಪ್ರಿಯ ಕೂಡ ಗಮನಿಸ್ತಾಳೆ. ಅವತ್ತಿನ ದಿನ ರಾತ್ರಿ ಮ್ಯಾನ್ಯುವಲ್ಗೆ ಪರಿಚಯ ಇರುವಂತಹ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಬಾಯ್ಸ್ ಅನ್ನ ಕರೆದು ಅವರಿಗೆ ಪಾರ್ಟಿಯನ್ನ ಕೊಟ್ಟು ಅವನು ಹೇಳ್ತಾನೆ, ನನಗೆ ತುಂಬದಿಂದ ನಿಮಗೆ ಎಲ್ಲರಿಗೂ ಪಾರ್ಟಿಯನ್ನ ಕೊಡ್ಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ ಅಂತ. ಹಾಗೆ ಇದನ್ನೆಲ್ಲ ಇವರು ಬೀಫ್ ಅಂತಾನೆ ತಿಂತಾ ಇದ್ದಾರೆ, ಆದ್ರೆ ಇದು ನಿಜವಾಗ್ಲೂ ಊಟ ಅಂತ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಮ್ಯಾನ್ಯುವಲ್ ಹೋಗಿ ರಾಯ್ ಅನ್ನೋ ವ್ಯಕ್ತಿಯನ್ನ ಮೀಟ್ ಆಗ್ತಾರೆ. ಹಾಗೆ ಅವರಿಗೆ ಕೆಲವು ಫೋಟೋಸ್ ಗಳನ್ನ ತೋರಿಸ್ತಿರ್ತಾರೆ. ಅದ್ ಯಾವ ಫೋಟೋಸ್ ಅಂತಂದ್ರೆ ಆವಾಗ್ಲೇ ಒಂದು ಕೋಳಿಗೆ ಬಟ್ಟೆಯನ್ನ ಸುತ್ತಿ ಇಲ್ಲಿವರೆಗೂ ಕಾಣ್ತಾ ಇದೆ ಅಂತ ಚೆಕ್ ಮಾಡ್ತಿದ್ನಲ್ಲ ಆ ಫೋಟೋವನ್ನ ಇವರಿಗೆ ತೋರಿಸ್ತಿರ್ತಾನೆ. ಮತ್ತೆ ಹೇಳ್ತಿರ್ತಾನೆ, ಇದೇ ಬರುವ ಮಂಗಳವಾರ ಮಧ್ಯಾಹ್ನದ ಟೈಮ್ ಅಲ್ಲಿ ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸರಿಯಾದ ಟೈಮ್ ಆಗಿರುತ್ತೆ. ಆ ಟೈಮ್ ಅಲ್ಲಿ ಆ ಜಾಗದಲ್ಲಿ ಬೇರೆ ಯಾರು ಇರೋದಿಲ್ಲ, ಆಂಟನಿಯ ವೈಫ್ ಮಾತ್ರ ಇರ್ತಾಳೆ ಅಂತ ಹೇಳ್ಬೇಕಾದ್ರೆ ರಾಯ್ ಹೇಳ್ತಾನೆ, ನಾವು ಬೆಳಗ್ಗೆ ಹೊತ್ತಲ್ಲಿ ಮಾಡೋದು ತುಂಬಾ ರಿಸ್ಕ್ ಆಗಿರುತ್ತೆ, ರಾತ್ರಿ ಟೈಮ್ ಅಲ್ಲಿ ಮಾಡೋದು ಸೇಫ್ ಅಂತ. ಆವಾಗ ಜಾನ್ ಅನ್ನೋ ವ್ಯಕ್ತಿ ಹೇಳ್ತಾನೆ, ಮ್ಯಾನ್ಯುವಲ್ ಹೇಳೋದೇ ಕರೆಕ್ಟ್ ಆಗಿದೆ, ಅವತ್ತಿನ ದಿನ ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ. ನಮಗೆ ಇಲ್ಲಿ ಗೊತ್ತಾಗೋದು ಏನಂತಂದ್ರೆ ಇವ್ರು ಯಾವ್ದೋ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ, ಆದ್ರೆ ಅದು ಏನು ಅಂತ ನಮಗೆ ಗೊತ್ತಿಲ್ಲ. ಅದು ಏನು ಅಂತ ಗೊತ್ತಾಗಬೇಕಾದ್ರೆ ಈ ಎಕ್ಸ್ಪ್ಲನೇಷನ್ ಅನ್ನ ಎಂಡ್ ವರೆಗೆ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಇಲ್ಲಿಗೆ ಸೀನ್ ಕಟ್ ಆಗಿ ಆಂಟನಿಯ ಆಫೀಸ್ ನಲ್ಲಿ ತೋರಿಸ್ತಾರೆ. ಇಲ್ಲಿ ಇಬ್ಬರಿಗೆ ಪ್ರಮೋಷನ್ ಕೂಡ ಆಗ್ತಾ ಇರುತ್ತೆ. ಇಲ್ಲಿಯ ಮ್ಯಾನೇಜರ್ ಅಮಿತ್ ಹೇಳ್ತಿರ್ತಾನೆ, ಕಂಟಿನ್ಯೂಸ್ ಆಗಿ 3 ತಿಂಗಳಿಂದ ಮೃದುಲಾಗಿ ಕೊಟ್ಟಿರುವಂತಹ ಎಲ್ಲಾ ಟಾರ್ಗೆಟ್ ಗಳನ್ನ ಅವರು ರೀಚ್ ಮಾಡಿದ್ದಾಳೆ, ಅದಕ್ಕೋಸ್ಕರ ಅವಳನ್ನ ಈ ಬ್ರಾಂಚ್ಗೆ ನ್ಯೂ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ. ಇದನ್ನ ಕೇಳಿದ ಆಂಟನಿಗೆ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಇದೇ ಮೃದುಲಾಗೆ ಇವನ 2 ಕ್ಲೈಂಟ್ ಅನ್ನ ಕೂಡ ಬಿಟ್ಕೊಟ್ಟಿರೋದು. ಮತ್ತೆ ಇಲ್ಲಿ ಅಮಿತ್ ಹೇಳ್ತಾನೆ, ನಾವು ಇನ್ನೊಬ್ಬರಿಗೆ ಕೂಡ ಪ್ರಮೋಟ್ ಅನ್ನ ಮಾಡ್ತಾ ಇದ್ದೀವಿ, ಅದು ಬೇರೆ ಯಾರು ಅಲ್ಲ ಆಂಟನಿ ಆಗಿರ್ತಾನೆ. ಹಾಗೆ ಅವನನ್ನ ಇಲ್ಲಿಂದ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದೀವಿ, ಅದು ನಾರ್ತ್ ನಲ್ಲಿರುವ ಕೂಚ್ ಬಿಹಾರ್ಗೆ ಆಗಿರುತ್ತೆ. ಇದನ್ನ ಕೇಳಿದಾಗ ಇವನಿಗೆ ಖುಷಿ ಪಡ್ಬೇಕು ಅಥವಾ ನಾರ್ತ್ ಗೆ ಟ್ರಾನ್ಸ್ಫರ್ ಆಯ್ತು ದುಃಖ ಪಡ್ಬೇಕು ಅಂತ ಇವನ್ ಮನಸ್ಸೊಳಗೆ ಅನ್ಕೋತಿರ್ತಾನೆ. ಮುಂದಿನ ಸೀನ್ ನಲ್ಲಿ ಪ್ರಿಯಾಗೆ ಅವಳು ಕೊಟ್ಟಿರುವಂತಹ ಇಂಟರ್ವ್ಯೂ ಕಂಪನಿಯಿಂದ ಇವಳಿಗೆ ಕಾಲ್ ಬರುತ್ತೆ. ಅದರಲ್ಲಿ ಹೇಳ್ತಿರ್ತಾರೆ, ನೀವು ಫಸ್ಟ್ ಲೆವೆಲ್ ಇಂಟರ್ವ್ಯೂ ಅನ್ನ ನೀವು ಪಾಸ್ ಆಗಿದ್ದೀರಾ, ಇನ್ನು ನಮ್ಮ ಮ್ಯಾನೇಜರ್ ಲೆವೆಲ್ ಗೆ ಒಂದು ಇಂಟರ್ವ್ಯೂ ಇದೆ, ಆ ಡೇಟ್ ಕನ್ಫರ್ಮ್ ಆದ ತಕ್ಷಣ ನಾವು ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ ಅಂತ. ಇದರಿಂದ ಇವಳಿಗೆ ಖುಷಿ ಕೂಡ ಆಗುತ್ತೆ. ಇಂಟರ್ವ್ಯೂ ಕೊಟ್ಟಿರೋದು ಇವಳು ಮತ್ತು ಸ್ಟೆಫಿ ಅಲ್ವಾ, ಹಾಗೆ ಸ್ಟೆಫಿ ಕೂಡ ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗಿರ್ತಾಳೆ. ಆ ವಿಷಯವನ್ನ ಇವರ ಗ್ರೂಪ್ ನಲ್ಲಿ ಸ್ಟೆಫಿ ಶೇರ್ ಮಾಡ್ತಾಳೆ. ಹಾಗೆ ಸ್ಟೆಫಿಗೆ ಎಲ್ರು ಕಂಗ್ರಾಚುಲೇಷನ್ಸ್ ಕೂಡ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಪ್ರಿಯಾ ಕೂಡ ಗ್ರೂಪ್ ನಲ್ಲಿ ಮೆಸೇಜ್ ಮಾಡ್ತಾಳೆ, ನಾನು ಕೂಡ ಟೆಕ್ನಿಕಲ್ ಇಂಟರ್ವ್ಯೂ ನಲ್ಲಿ ಪಾಸ್ ಆಗಿದ್ದೀನಿ, ಅದು ಮಾತ್ರ ಅಲ್ಲ ನನ್ನ ವೆಡ್ಡಿಂಗ್ ಆನಿವರ್ಸರಿ ಹತ್ತಿರ ಇರುವ ಕಾರಣ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವೆಲ್ಲರೂ ಬರ್ಬೇಕು ಅಂತ. ಈ ಹಾಕಿರೋ ವಾಯ್ಸ್ ಮೆಸೇಜ್ ಅನ್ನ ಸ್ಟೆಫಿ ಕೇಳ್ತಾ ಇರ್ತಾಳೆ. ಹಾಗೆ ಇಲ್ಲಿ ತೋರಿಸ್ಬೇಕಾದ್ರೆ ಸ್ಟೆಫಿ ಜೊತೆ ಮ್ಯಾನ್ಯುವಲ್ ಕೂಡ ಇರ್ತಾನೆ. ಇದನ್ನ ಕೇಳಿದ ಮ್ಯಾನ್ಯುವಲ್ ಹೇಳ್ತಾನೆ, ಅವಳು ಇನ್ವೈಟ್ ಮಾಡಿದ್ದು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇರುವ ವ್ಯಕ್ತಿಗಳನ್ನ ಮಾತ್ರನ ಅಲ್ಲ, ಬೇರೆಯವರನ್ನು ಕೂಡ ಇನ್ವೈಟ್ ಮಾಡ್ತಾಳ ಅಂತ. ಅದಕ್ಕೆ ಸ್ಟೆಫಿ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಬಹುದು, ಅದು ಯಾವಾಗ ಅಂತ ಕೇಳಿದಾಗ ನೆಕ್ಸ್ಟ್ ಮಂತ್ 19 ಅಂತ ಹೇಳ್ತಾಳೆ. ಮತ್ತೆ ಸರಿ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂತ ಹೇಳಿ ಇಲ್ಲಿಂದ ಸ್ಟೆಫಿ ಹೊರಡ್ತಾಳೆ. ಅದೇ ಸಮಯದಲ್ಲಿ ಮ್ಯಾನ್ಯುವಲ್ ಅವನ ಅಂಕಲ್ ಆಗಿರುವಂತಹ ರಾಯ್ಗೆ ಕಾಲ್ ಮಾಡಿ ನಾನು ಹೇಳೋ ಡೇಟ್ ಅಲ್ಲಿ ಪ್ಲಾನ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಪ್ರಿಯಾ ಆಂಟನಿಗೆ ಹೇಳ್ತಾಳೆ, ನಾನು ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಅದು ಮಾತ್ರ ಅಲ್ಲ ನಮ್ಮ ಆನಿವರ್ಸರಿಯನ್ನ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ. ಹಾಗೆ ಇವರ ಆನಿವರ್ಸರಿ ದಿನ ಕೂಡ ಬರುತ್ತೆ, ಅದಕ್ಕೆ ಕೇಕ್ ತಗೋ ಬರ್ಲಿಕ್ಕೆ ಮ್ಯಾನ್ಯುವಲ್ ನ ಬೇಕರಿಗೆ ಹೋಗ್ತಾರೆ. ಹಾಗೆ ಅಲ್ಲಿಂದ ಕೇಕ್ ಅನ್ನ ತೆಗಿಬೇಕಾದ್ರೆ ಮ್ಯಾನ್ಯುವಲ್ ಕೂಡ ಅಲ್ಲಿ ಇರ್ತಾನೆ. ಹಾಗೆ ಮ್ಯಾನ್ಯುವಲ್ ಅನ್ನು ಕೂಡ ಇವರ ವೆಡ್ಡಿಂಗ್ ಆನಿವರ್ಸರಿಗೆ ಇನ್ವೈಟ್ ಮಾಡ್ತಾಳೆ. ಹಾಗೆ ಇವರ ವೆಡ್ಡಿಂಗ್ ಆನಿವರ್ಸರಿ ದಿನದಂದು ಮ್ಯಾನ್ಯುವಲ್ ಅವನ ಅಂಕಲ್ ಆಗಿರುವ ರಾಯ್ಗೆ ಕಾಲ್ ಮಾಡಿ ನಾನು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ, ಇನ್ನೇನಿದ್ರು ನನಗೆ ಮೆಸೇಜ್ ಮಾಡಿದ್ರೆ ಸಾಕು ಅಂತ. ಹಾಗೆ ಇವನು ಮನೆಯಿಂದ ಹೊರಡ್ತಿರ್ಬೇಕಾದ್ರೆ ಯಾವಾಗ ನೋಡಿದ್ರು ಮನೆಯ ವಿಂಡೋನ ಕ್ಲೋಸ್ ಮಾಡ್ತಿರುವ ವ್ಯಕ್ತಿ ಇವಾಗ ವಿಂಡೋವನ್ನೆಲ್ಲ ಓಪನ್ ಮಾಡಿ ಅದರ ಹತ್ರ ಒಂದು ಟೇಬಲ್ ನ ಇಟ್ಟು ಕಬೋರ್ಡ್ ನಲ್ಲಿರುವ ಡ್ರೆಸ್ ಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಒಂದು ಐರನ್ ಬಾಕ್ಸ್ ಅನ್ನ ಆನ್ ಮಾಡಿ ಇವನು ವೆಡ್ಡಿಂಗ್ ಆನಿವರ್ಸರಿಗೆ ಬರ್ತಾನೆ. ಹಾಗೆ ಮ್ಯಾನ್ಯುವಲ್ ಆಂಟನಿ ಮತ್ತು ಪ್ರಿಯಾಳ ವೆಡ್ಡಿಂಗ್ ಆನಿವರ್ಸರಿಗೆ ಬಂದು ಎಲ್ಲರ ಜೊತೆ ಮಾತಾಡಿ ಹಾಗೆ ಇಲ್ಲಿ ಕೇಕ್ ಅನ್ನ ಕಟಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರಿಯಾ ಮ್ಯಾನ್ಯುವಲ್ ನ ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಿರೋದನ್ನ ನೋಡ್ತಾಳೆ. ವೆಡ್ಡಿಂಗ್ ಆನಿವರ್ಸರಿಗೆ ಬಂದಂತಹ ಎಲ್ರು ಈ ವಿಷಯವನ್ನ ನೋಡಿ ಗಾಬರಿಗೆ ಒಳಗಾಗ್ತಾಳೆ. ಹಾಗೆ ಪೊಲೀಸರಿಗೆ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಹಾಗೆ ಒಂದು ಮಿಸ್ಸಿಂಗ್ ಕೇಸ್ ಕೂಡ ಫೈಲ್ ಆಗುತ್ತೆ. ಅದು ಏನಂತಂದ್ರೆ ಮ್ಯಾನ್ಯುವಲ್ ನ ತಾಯಿ ಮಿಸ್ ಆಗಿದ್ದಾರೆ ಅಂತ. ಮತ್ತೆ ಪೊಲೀಸರು ಮ್ಯಾನ್ಯುವಲ್ ಅನ್ನ ಎಂಕ್ವೈರಿ ಮಾಡ್ತಾರೆ, ತಾಯಿ ಮಿಸ್ ಆಗುವ ಸಮಯದಲ್ಲಿ ನೀವೆಲ್ಲಿದ್ದೀರಿ ಅಂತ. ಆವಾಗ ಮ್ಯಾನ್ಯುವಲ್ ನಾನು ಪಕ್ಕದ ಮನೆಯಲ್ಲಿ ಒಂದು ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ದೆ, ಆ ಸಮಯದಲ್ಲಿ ಈ ತರ ಆಯ್ತು ಅಂತ. ಹಾಗೆ ಅವನ ತಾಯಿಯನ್ನ ಹುಡುಕಾಡ್ಲಿಕ್ಕೆ ಶುರು
ಮಾಡ್ತಾರೆ. ಒಂದು ಕಡೆಯಿಂದ ಮ್ಯಾನುವಲ್ ಹಾಗೂ ಮ್ಯಾನುವಲ್ ನ ಜನರು ತಾಯಿಯನ್ನ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಪೊಲೀಸರು ಸಿಸಿ ಕ್ಯಾಮೆರಾ ಹಾಗೂ ಅಕ್ಕಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಹಾಗೆ ಎಲ್ಲಾ ಕಡೆನೂ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಹುಡುಕ್ತಿರ್ಬೇಕಾದ್ರೆ ಪೊಲೀಸರಿಗೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಮ್ಯಾನುವಲ್ ನ ತಾಯಿ ಸಿಕ್ಕಿದ್ರು ಅಂತ ವಾಕಿ ಟಾಕಿಯಲ್ಲಿ ಇನ್ಫಾರ್ಮೇಶನ್ ಬರುತ್ತೆ. ಹಾಗೆ ಮ್ಯಾನುವಲ್ ಆಂಟನಿ ಇನ್ನು ಸ್ವಲ್ಪ ಜನರು ಸ್ಟೇಷನ್ ಗೆ ಹೋಗಿ ನೋಡಿದಾಗ ತಾಯಿ ಸ್ಟೇಷನ್ ಅಲ್ಲಿ ಇರೋದನ್ನ ನೋಡಿ ತುಂಬಾ ಎಮೋಷನಲ್ ಆಗಿ ಮ್ಯಾನುವಲ್ ತಾಯಿಯನ್ನ ತಬ್ಬಿಕೊಳ್ತಾನೆ. ಹಾಗೆ ಅವರನ್ನ ಮನೆಯ ಕೂಡ ಕರ್ಕೊಂಡ್ ಬರ್ತಾನೆ. ಇದೇ ಸಮಯದಲ್ಲಿ ಪ್ರಿಯಾಗೆ ಆಂಟನಿಗೆ ಹಾಗೂ ಇಲ್ಲಿರುವ ಎಲ್ಲರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇ ಅಂತಂದ್ರೆ ಮ್ಯಾನುವಲ್ ನ ತಾಯಿಯಾಗಿರೋ ಗ್ರೇಸಿಗೆ ಅಲ್ಝೈಮರ್ ಅನ್ನುವ ಕಾಯಿಲೆ ಇದೆ ಅಂತ. ಅಲ್ಝೈಮರ್ ಅಂದ್ರೆ ಮೆರವಿನ ಕಾಯಿಲೆ. ಅವ್ರು ಏನ್ ಮಾಡ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಇದನ್ನ ಕೇಳಿದ ಊರಿನ ಜನರು ತಾಯಿಯನ್ನ ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಒಬ್ಬರನ್ನ ಬಿಡುವುದೇ ಒಳ್ಳೇದು, ಈ ತರ ಬಿಟ್ರೆ ಮುಂದೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳ್ತಾರೆ. ಅವಾಗ ಆಂಟನಿ ನನ್ನ ಹತ್ರ ಲಿಸಿ ಚೇಚಿಯ ನಂಬರ್ ಇದೆ, ಅವರು ನಿಮ್ಮ ತಾಯಿಯನ್ನ ನೋಡ್ಕೋಬಹುದು, ಅವರ ನಂಬರ್ ನನ್ನ ಹಳೆಯ ಫೋನ್ ಅಲ್ಲಿ ಇದೆ, ಬೇಕಾದ್ರೆ ಅವರ ನಂಬರ್ ಅನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿ ಇಲ್ಲಿರುವ ಎಲ್ಲರೂ ಅವರವರ ಮನೆಗೆ ಹೊರಟು ಹೋಗ್ತಾರೆ. ಇಲ್ಲಿ ಆಂಟನಿ ಪ್ರಿಯಾಗೆ ಹೇಳ್ತಿರ್ತಾನೆ, ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರುವ ಟೈಮ್ ಅಲ್ಲಿ ಪ್ರತಿ ಶುಕ್ರವಾರನು ಅವರು ಟ್ರೈನ್ ಹತ್ತಿ ಅವರ ಊರಿಗೆ ಹೋಗ್ತಾ ಇದ್ರು. ಅದೇ ನೆನಪಿನಲ್ಲಿ ಅವ್ರು ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ ಗೆ ಹೋಗಿದ್ದಾರೆ ಅಂತ ಅವರೊಡಲು ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಪ್ರಿಯಾ ಅಲ್ಝೈಮರ್ ಇರುವವರಿಗೆ ಇದೆಲ್ಲ ಹೇಗೆ ನೆನಪಿರುತ್ತೆ ಅಂತ ಕೇಳ್ತಾಳೆ. ಮತ್ತೆ ಹೇಳ್ತಾಳೆ, ಅಲ್ಝೈಮರ್ ಇರುವವರು ಅಷ್ಟು ದೂರ ಆದ್ರೂ ಹೇಗಾದ್ರೂ ಹೋದ್ರು ಅಂತ ಆಂಟೋನಿಗೆ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಇವಳಿಗೆ ಮೈಂಡ್ ನಲ್ಲಿ ತುಂಬಾ ಕನ್ಫ್ಯೂಷನ್ ಗಳು ಓಡ್ತಾ ಇರುತ್ತೆ. ಹಾಗೆ ಮುಂದಿನ ದಿನ ಬೆಳಗ್ಗೆ ಇವಳು ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಬೇಕಾದ್ರೆ ಮ್ಯಾನುವಲ್ ನ ಮನೆಯನ್ನ ನೋಟಿಸ್ ಮಾಡ್ತಾಳೆ. ಆವಾಗ ಮ್ಯಾನುವಲ್ ವಾಶ್ ಮಾಡಿರುವಂತಹ ಡ್ರೆಸ್ ಗಳನ್ನ ಡ್ರೈ ಮಾಡ್ಲಿಕ್ಕೆ ಹಾಕ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಕೆಲ ವಿಷಯಗಳು ಕೂಡ ಇವಳ ಮೈಂಡ್ ನಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ ಪ್ರಿಯಾ ಮತ್ತು ಆಂಟನಿ ಮ್ಯಾನುವಲ್ ನ ಮನೆಗೆ ಹೋದಾಗ ಮ್ಯಾನುವಲ್ ನ ತಾಯಿ ಮಲಗಬೇಕಾದ್ರೆ ಸ್ಪೆಕ್ಸ್ ಅನ್ನ ರಿಮೂವ್ ಮಾಡಿ ಮಲಗಿರ್ತಾ ಇದ್ರು. ಅದು ಮಾತ್ರ ಅಲ್ಲ, ಮನೆ ಹೊರಗಡೆ ಹೋಗ್ಬೇಕಾದ್ರೂ ಚಪ್ಪಲನ ಹೊರಗಡೆ ಇಟ್ಟು ಹೊರಗಡೆ ಹೋಗ್ತಾ ಇದ್ರು. ಅಲ್ಝೈಮರ್ ಇರೋರಿಗೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಮೈಂಡ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಗೂಗಲ್ ಅಲ್ಲಿಯೂ ಕೂಡ ಅಲ್ಝೈಮರ್ ಅಂದ್ರೆ ಏನು ಅದರ ಬಗ್ಗೆ ಡೀಟೇಲ್ಸ್ ಗಳನ್ನ ತಿಳ್ಕೊತಾಳೆ. ಮುಂದಿನ ಸೀನ್ ನಲ್ಲಿ ಮ್ಯಾನುವಲ್ ಸ್ಟೆಫಿಗೆ ಹೇಳ್ತಿರ್ತಾನೆ, ಇವಾಗ ತಾಯಿಗೆ ಈ ತರ ಆಗಿರೋ ಕಾರಣ ನನ್ನ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಇವಾಗ ನನಗೆ ಬೇರೆ ಒಂದು ಮೀಟಿಂಗ್ ಇದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಸ್ಟೆಫಿ ಹೇಳ್ತಾಳೆ, ಬೇಕಿದ್ರೆ ನಾನು ಮಧ್ಯಾಹ್ನದಿಂದ ತಾಯಿಯನ್ನ ನೋಡ್ಕೋತೀನಿ, ನಾನು ಆಫೀಸ್ಗೆ ಲೀವ್ ಅನ್ನ ಹಾಕ್ತೀನಿ ಅಂತ. ಅದಕ್ಕೆ ಮ್ಯಾನುವಲ್ ಕೂಡ ಓಕೆ ಅಂತ ಹೇಳ್ತಾನೆ. ಇವರಿಬ್ರು ಮಾತಾಡ್ತಿರೋದನ್ನ ಪ್ರಿಯಾ ಕೂಡ ನೋಡ್ತಿರ್ತಾಳೆ. ಹಾಗೆ ಮುಂದಿನ ಸೀನ್ ನಲ್ಲಿ ಮ್ಯಾನುವಲ್, ಜಾನ್ ಮತ್ತು ರಾಯ್ ಒಟ್ಟು ಸೇರ್ತಾರೆ. ಇಲ್ಲಿ ಜಾನ್ ಟ್ಯಾಬ್ಲೆಟ್ ಅನ್ನ ಮ್ಯಾನುವಲ್ ಕೊಟ್ಟು ಇದನ್ನ ನೀರಲ್ಲಿ ಇಲ್ಲಾಂದ್ರೆ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡ್ಕೊಟ್ರೆ 20 ನಿಮಿಷದಲ್ಲಿ ಅವರು ನಿದ್ದೆಗೆ ಜಾರ್ ಬಿಡ್ತಾರೆ ಅಂತ ಹೇಳಿ ಒಂದು ಪಾಯ್ಸನ್ ಬಾಟಲ್ ಅನ್ನ ಕೂಡ ಮ್ಯಾನುವಲ್ ಗೆ ಕೊಡ್ತಾರೆ. ಇಲ್ಲಿ ಮ್ಯಾನುವಲ್ ಹೇಳ್ತಾನೆ, ನಾವು ಅನ್ಕೊಂಡಿರೋ ಹಾಗೆ ಮಂಗಳವಾರ ಬೆಳಗ್ಗೆನೆ ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಯಾಕೆಂತಂದ್ರೆ ನನ್ನ ತಾಯಿ ಜೊತೆ ಬೇರೆ ಜನರನ್ನ ಹಾಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಮಂಗಳವಾರ ಬೆಳಗ್ಗೆನೆ ನಾನ್ ಮತ್ತು ಕೃಷ್ಣೇಟ ಮನೆಯಿಂದ ಹೊರಡ್ತೀವಿ. ಅದೇ ಸಮಯದಲ್ಲಿ ತಾಯಿ ಜೊತೆ ಸ್ಟೆಫಿಯನ್ನ ನೋಡ್ಕೊಳ್ಳಿಕ್ಕೆ ಬಿಡ್ತೇನೆ, ಅವಳನ್ನ ನಾನ್ ನೋಡ್ಕೋತೀನಿ, ಮಿಕ್ಕಿರುವ ಎಲ್ಲಾ ಪ್ಲಾನ್ ಗಳು ನಾವು ಅನ್ಕೊಂಡಿರೋ ಹಾಗೆ ನಡಿಬೇಕು ಅಂತ ಹೇಳ್ತಿರ್ತಾನೆ. ಮುಂದಿನ ಸೀನ್ ನಲ್ಲಿ ಪ್ರಿಯಾ ಮನೆಯಲ್ಲಿ ಇರ್ಬೇಕಾದ್ರೆ ಜೋರು ಮಳೆ ಬರುವ ಹಾಗೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಪ್ರಿಯಾ ಮಾಡಿ ಮೇಲೆ ಬಂದು ಒಣಗ್ಲಿಕ್ಕೆ ಆಗಿದ್ದ ಡ್ರೆಸ್ ಅನ್ನ ತೆಗಿತಿರ್ಬೇಕಾದ್ರೆ ಮ್ಯಾನುವಲ್ ಮನೆಯನ್ನ ಗಮನಿಸ್ತಾಳೆ. ಆವಾಗ ಬೆಳಗ್ಗೆ ಮ್ಯಾನುವಲ್ ಒಣಗ್ಲಿಕ್ಕೆ ಆಗಿರುವ ಡ್ರೆಸ್ ಅನ್ನ ಬೇರೆ ಯಾರು ತೆಗ್ದಿರ್ತಾರೆ. ಅದೇ ಸಮಯದಲ್ಲಿ ಆಗಿರುತ್ತೆ ಮ್ಯಾನುವಲ್ ಕೂಡ ಮನೆಗೆ ಬರ್ತಾ ಇರೋದು. ಹಾಗಾದ್ರೆ ಅಲ್ಲಿ ಒಣಗ್ಲಿಕ್ಕೆ ಆಗಿರುವ ಡ್ರೆಸ್ ಅನ್ನ ಯಾರು ತೆಗ್ದಿರೋದು ಅಂತ ಇವಳಿಗೆ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಮುಂದಿನ ಸೀನ್ ನಲ್ಲಿ ಇವಳಿಗೆ ಬಂದಿರೋ ಡೌಟ್ ಅನ್ನೆಲ್ಲ ಸುಲುಗೆ ಹೇಳ್ತಿರ್ತಾಳೆ. ಆಮೇಲೆ ಇವಾಗ ನಡೆದಿರೋ ವಿಷಯವನ್ನ ಕೂಡ ಹೇಳ್ತಾಳೆ. ಆವಾಗ ಸುಲು ಮ್ಯಾನುವಲ್ ನ ಮನೆಯಲ್ಲಿ ಮ್ಯಾನುವಲ್ ನ ತಾಯಿ ಜೊತೆ ಸ್ಟೆಫಿ ಕೂಡ ಇದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಪ್ರಿಯಾ ಸ್ಟೆಫಿ ಯಾಕೆ ಅಲ್ಲಿ ಹೋದ್ಲು ಅಂತ ಕೇಳಿದಾಗ ಸುಲು ಹೇಳ್ತಾಳೆ, ಬೆಳಗ್ಗೆ ಮ್ಯಾನುವಲ್ ಸ್ಟೆಫಿ ಹತ್ರ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಹೇಳದ್ನಂತೆ, ಅದಕ್ಕೆ ಸ್ಟೆಫಿ ತಾಯಿಯನ್ನ ನೋಡ್ಕೊತಿದ್ದಾಳೆ ಅಂತ. ಅದೇ ಸಮಯದಲ್ಲಿ ಮ್ಯಾನುವಲ್ ನ ಮನೆಯಲ್ಲಿ ಕುಕ್ಕರ್ ನ ವಿಸಿಲ್ ನ ಸೌಂಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಪ್ರಿಯಾ ಹೇಳ್ತಾಳೆ, ಇವಾಗ ನೀನು ಕರೆಕ್ಟ್ ಆಗಿ ಗಮನಿಸು, ಮ್ಯಾನುವಲ್ ಹೊರಗಡೆ ಇದ್ದಾನೆ, ಕರೆಕ್ಟ್ ಆಗಿ 4 ವಿಸಿಲಿಗೆ ಆ ಕುಕ್ಕರ್ ಸ್ಟಾಪ್ ಆಗಿ ಬಿಡುತ್ತೆ ಅಂತ ಹೇಳ್ತಾಳೆ. ಹಾಗೆ ಅವಳು ಹೇಳ್ದ ಹಾಗೇನೆ 4 ವಿಸಿಲಿಗೆ ಕರೆಕ್ಟ್ ಆಗಿ ಸ್ಟಾಪ್ ಕೂಡ ಆಗುತ್ತೆ. ಮತ್ತೆ ಪ್ರಿಯಾ ಹೇಳ್ತಾಳೆ, ಇದನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ಮ್ಯಾನುವಲ್ ನ ತಾಯಿ ಗ್ರೆಸಿ ಆಗಿರುತ್ತೆ, ಅವ್ರಿಗೆ ಅಲ್ಝೈಮರ್ ಏನು ಇಲ್ಲ, ಮ್ಯಾನುವಲ್ ನಮ್ಮಿಂದ ಯಾವುದೋ ಒಂದು ವಿಷಯವನ್ನ ಮುಚ್ಚಿಡ್ತಿದ್ದಾನೆ ಅಂತ ಹೇಳ್ತಿರ್ತಾಳೆ. ಆವಾಗ ಸುಲು ಹೇಳ್ತಾಳೆ, ನಾವು ಹೋಗಿ ಡೈರೆಕ್ಟ್ ಆಗಿ ಗ್ರೆಸಿ ಹತ್ರ ಮಾತಾಡೋಣ ಅಂತ. ಆವಾಗ ಪ್ರಿಯಾ, ಅದು ಮ್ಯಾನುವಲ್ ಇರ್ಬೇಕಾದ್ರೆ ಆಗೋದಿಲ್ಲ, ಅವ್ನ್ ಮನೆಯಿಂದ ಹೋದ್ಮೇಲೆ ಹೋಗಿ ಮಾತಾಡೋಣ ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಮ್ಯಾನುವಲ್ ನ ಮನೆಯಲ್ಲಿ ತೋರಿಸ್ತಾರೆ. ಜಾನ್ ಕೊಟ್ಟಿರುವಂತಹ ಸ್ಲಿಬಿನ್ ಟ್ಯಾಬ್ಲೆಟ್ ಅನ್ನ ಪುಡಿ ಮಾಡಿ ಹಾಗೆ ಮ್ಯಾಂಗೋ ಜ್ಯೂಸ್ ಅನ್ನ ಕೂಡ ರೆಡಿ ಮಾಡಿ ಟೇಬಲ್ ನ ಮೇಲೆ ಇಟ್ಟು ಸ್ಟೆಫಿಗೆ ಹೇಳ್ತಾನೆ, ನಾನು ನಿಮ್ಮಿಬ್ಬರಿಗೆ ಮ್ಯಾಂಗೋ ಜ್ಯೂಸ್ ನ ರೆಡಿ ಮಾಡಿ ಟೇಬಲ್ ನಲ್ಲಿ ಇಟ್ಟಿದ್ದೀನಿ, ಕರೆಕ್ಟ್ ಆಗಿ 11 ಗಂಟೆಗೆ ತಾಯಿಗೆ ಜ್ಯೂಸ್ ಅನ್ನ ಕೊಟ್ಬಿಡು, ಆಮೇಲೆ ಮನೆಯೊಳಗೆ ಬೇರೆ ಯಾರನ್ನು ಕೂಡ ಎಂಟ್ರಿ ಮಾಡ್ಬೇಡ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಇವನು ಇಲ್ಲಿಂದ ಹೊರಡ್ಬೇಕಾದ್ರೆ ಇದನ್ನೆಲ್ಲ ಪ್ರಿಯಾ ಕೂಡ ನೋಡ್ತಿರ್ತಾಳೆ. ಇದೇ ಟೈಮ್ಗೆ ವೆಯ್ಟ್ ಮಾಡ್ತಿದ್ದ ಪ್ರಿಯಾ ಮ್ಯಾನುವಲ್ ಇಲ್ಲಿಂದ ಹೋದ್ಮೇಲೆ ಹೇಗಾದ್ರೂ ಇವತ್ತು
ಗ್ರೇಸಿ ಅಮ್ಮ ಚಿತ್ರ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹಾಗೆ ಮ್ಯಾನ್ಯುವಲ್ ಹೋಗ್ಬೇಕಾದ್ರೆ ರಾಯ್ಗೆ ಒಂದು ಮೆಸೇಜ್ ಅನ್ನ ಕೂಡ ಬಿಡ್ತಾನೆ, ನಾವು ಮನೆಯಿಂದ ಹೊರಟ್ಬಿಟ್ವಿ ಅಂತ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ 11 ಗಂಟೆ ಕೂಡ ಆಗುತ್ತೆ. ಅದೇ ಸಮಯದಲ್ಲಿ ಸ್ಟೆಫಿ ಗ್ರೇಸಿ ಅಮ್ಮಾಜಿಗೆ ಜ್ಯೂಸ್ ಅನ್ನ ಕೊಡ್ಬೇಕಾದ್ರೆ ಅದನ್ನ ಅವರು ಕುಡಿತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಮ್ಯಾನ್ಯುವಲ್ ಕೂಡ ಸ್ಟೆಫಿಗೆ ಕಾಲ್ ಮಾಡಿ ಜ್ಯೂಸ್ ಕೊಟ್ಟ ಅಂತ ಕೇಳಿದಾಗ ಸ್ಟೆಫಿ ಹೇಳ್ತಾಳೆ, ನಾನ್ ಜ್ಯೂಸ್ ಅನ್ನ ಕೊಟ್ಟೆ ಆದ್ರೆ ಅವರು ಕುಡಿತಾ ಇಲ್ಲ ಅಂತ. ಆವಾಗ ಮ್ಯಾನ್ಯುವಲ್ ಹೇಳ್ತಾನೆ, ನೀನ್ ಸ್ವಲ್ಪ ಜ್ಯೂಸ್ ಅನ್ನ ಕುಡಿದು ಅವರಿಗೆ ತೋರಿಸು, ಆವಾಗ ಮಾತ್ರ ಅವ್ರು ಕುಡಿಯೋದು ಅಂತ. ಹಾಗೆ ಇವ್ರು ಕೂಡ ಜ್ಯೂಸ್ ಅನ್ನ ಕುಡಿದು ತೋರಿಸ್ತಾಳೆ. ಆಮೇಲೆ ಗ್ರೇಸಿ ಕೂಡ ಜ್ಯೂಸ್ ಅನ್ನ ಕುಡಿತಾರೆ. ಈ ವಿಷಯವನ್ನ ಕೂಡ ಸ್ಟೆಫಿ ಮ್ಯಾನ್ಯುವಲ್ ಗೆ ಹೇಳ್ತಾಳೆ. ಹಾಗೆ ಈ ವಿಷಯವನ್ನ ರಾಯ್ ಅಂಕಲ್ ಕೂಡ ಮೆಸೇಜ್ ಮಾಡಿ ತಿಳಿಸ್ತಾನೆ. ಈ ಮೆಸೇಜ್ ಅನ್ನ ನೋಡಿದ ರಾಯ್ ಕೂಡ 20 ನಿಮಿಷಕ್ಕೆ ಟೈಮಿಂಗ್ಸ್ ಅನ್ನು ಸೆಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ರಾಯ್ ಮ್ಯಾನ್ಯುವಲ್ ಮನೆ ಸುತ್ತಮುತ್ತ ಓಡಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಪ್ರಿಯಾ ಮ್ಯಾನ್ಯುವಲ್ ನ ಮನೆಗೆ ಹೋಗ್ತಿರೋದನ್ನ ನೋಡ್ತಾನೆ. ಹಾಗೆ ಈ ವಿಷಯವನ್ನ ಕೂಡ ಮ್ಯಾನ್ಯುವಲ್ ಗೆ ಹೇಳ್ತಾನೆ. ಆವಾಗ ಮ್ಯಾನ್ಯುವಲ್, ಇವಾಗ ಅವಳು ನಮ್ಮ ಮನೆಗೆ ಬರ್ತಾ ಇರೋದು, ಅವಳನ್ನ ನಾವು ಇವಾಗ ಡಿಸ್ಟ್ರಾಕ್ಟ್ ಮಾಡಿಲ್ಲ ಅಂತಂದ್ರೆ ನಮ್ಮ ಪ್ಲಾನ್ ಎಲ್ಲ ಫೈಲ್ ಆಗ್ಬೋದು ಅಂತ ಹೇಳ್ತಿರ್ತಾನೆ. ಮತ್ತೆ ರಾಯ್ ಗೆ ಹೇಳ್ತಾನೆ, ನೀವು ಅಲ್ಲೇ ಇರಿ, ನಾನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಕಾಲ್ ಮಾಡ್ತೀನಿ ಅಂತ. ಹಾಗೆ ಪ್ರಿಯಾ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡ್ಬೇಕಾದ್ರೆ ಬಂದು ಡೋರ್ ಓಪನ್ ಮಾಡೋದು ಸ್ಟೆಫಿ ಆಗಿರುತ್ತೆ. ಹಾಗೆ ಸ್ಟೆಫಿ ಅವಳನ್ನ ನೋಡಿ, ನೀ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ, ನಾನು ಗ್ರೇಸ್ ಚೇಚಿಯನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಮನೆಯೊಳಗೆ ಎಂಟ್ರಿ ಆಗ್ತಾಳೆ. ಅದೇ ಸಮಯದಲ್ಲಿ ಸ್ಟೆಫಿಗೆ ನೆನಪಾಗುತ್ತೆ, ಮ್ಯಾನ್ಯುವಲ್ ಹೇಳಿರ್ತಾನಲ್ಲ ಮನೆಯೊಳಗೆ ಯಾರನ್ನು ಬಿಡಬಾರ್ದು ಅಂತ. ಹಾಗೆ ಆ ವಿಷಯವನ್ನ ಪ್ರಿಯಾಗೆ ಯಾವ ತರ ಹೇಳುದು ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಪ್ರಿಯಾ ಗ್ರೇಸಿ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಸ್ಟೆಫಿ ಅಲ್ಲಿರುವಂತಹ ಜ್ಯೂಸ್ ಅನ್ನ ಪ್ರಿಯಾಗೆ ಕೂಡ ಕೊಡ್ತಾಳೆ. ಈ ಕಡೆ ಮ್ಯಾನ್ಯುವಲ್ ಮುಂದೆ ಏನ್ ಮಾಡೋದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನಿಗೊಂದು ಪ್ಲಾನ್ ಬರುತ್ತೆ. ಅದೇನಂತಂದ್ರೆ ಅವತ್ತೊಂದ್ ದಿನ ತಾಯಿ ಮಿಸ್ ಆದ ಟೈಮ್ ಅಲ್ಲಿ ಆಂಟನಿ ಒಂದು ವಿಷಯವನ್ನ ಹೇಳಿರ್ತಾನೆ, ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಹಾಗೂ ಮನೆ ಕೆಲಸಕ್ಕೆ ಯಾರಾದ್ರೂ ಬೇಕಿದ್ರೆ ಹೇಳಿ, ನನ್ನ ಹತ್ರ ಲಿಸಿ ಚಿಚ್ಚಿಯ ನಂಬರ್ ಇದೆ, ಅದು ನನ್ನ ಹಳೆಯ ಫೋನ್ ಅಲ್ಲಿ ಇದೆ, ನೀವು ಬೇಕಿದ್ರೆ ಹೇಳಿ ಅದನ್ನ ನಾನು ಶೇರ್ ಮಾಡ್ತೀನಿ ಅಂತ. ಹಾಗೆ ಮ್ಯಾನ್ಯುವಲ್ ಆಂಟನಿಗೆ ಕಾಲ್ ಮಾಡಿ, ನನಗೆ ನೀವು ಲಿಸಿ ಚಿಚ್ಚಿಯ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಇವಾಗ ಕೊಡ್ತೀರಾ ಅಂತ ಕೇಳ್ತಾನೆ. ಆಂಟನಿ ಮೊದ್ಲೇ ಹೇಳಿರ್ತಾನೆ ಅದು ಮನೆಯಲ್ಲಿರುವ ಹಳೆಯ ಫೋನ್ ಅಲ್ಲಿ ಇದೆ ಅಂತ. ಹಾಗೆ ಆಂಟನಿ ಪ್ರಿಯಾಗೆ ಕಾಲ್ ಮಾಡಿ, ನನಗೆ ಇವಾಗ್ಲೇ ಲಿಸಿ ಚಿಚ್ಚಿಯ ನಂಬರ್ ಅನ್ನ ಕಳಿಸ್ಕೊಡು, ಮ್ಯಾನ್ಯುವಲ್ ಗೆ ಇವಾಗ್ಲೇ ಅರ್ಜೆಂಟ್ ಆಗಿ ಬೇಕಂತೆ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಪ್ರಿಯಾ ನಾನು ಹೋಗಿ ಬರ್ತೀನಿ ಅಂತ ಈ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಹಾಗೆ ಇವಳು ಮನೆಗೆ ಬಂದು ಹಳೆಯ ಫೋನ್ ನಿಂದ ಲಿಸಿ ಚಿಚ್ಚಿಯ ನಂಬರ್ ಅನ್ನು ಕೂಡ ಕಳಿಸ್ಕೊಡ್ತಾಳೆ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ತೋರಿಸ್ತಾರೆ ಸ್ಟೆಫಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ನ ಪವರ್ ನಿಂದ ಹಾಗೆ ನಿದ್ದೆಗೆ ಜಾರಿರ್ತಾಳೆ. ಹಾಗೆ ನಮ್ಗೆ ಇನ್ನೊಂದು ವಿಷಯವನ್ನ ಕೂಡ ತೋರಿಸ್ತಾರೆ. ಅದೇನಂತಂದ್ರೆ ಗ್ರೇಸಿ ಚಿಚ್ಚಿ ಕೂಡ ಇಲ್ಲಿಂದ ಮಿಸ್ ಆಗಿರ್ತಾರೆ. ಗ್ರೇಸಿಯನ್ನ ರಾಯ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ಬಿದ್ದಿರುವಂತಹ ಡೆಡ್ ಬಾಡಿಯ ಹತ್ರ ಈ ಊರಿನ ಜನರು ಹಾಗೂ ಪೊಲೀಸರು ಸೇರಿರೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಇಲ್ಲಿ ಇವ್ರ ಮೂವರನ್ನ ತೋರಿಸ್ತಾರೆ. ಇಲ್ಲಿ ಟೀಚರ್ ಹೇಳ್ತಿರೋದು ಏನಂತಂದ್ರೆ ರೈಲ್ವೆ ಟ್ರ್ಯಾಕ್ ನ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿರೋದು ಅಂತ ನಮಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅದು ಗ್ರೇಸಿ ಚಿಚ್ಚಿಯ ಸೇಮ್ ಕೂಡ ಏಜ್ ಆಗಿದೆ. ಟ್ರೈನ್ ಆಕ್ಸಿಡೆಂಟ್ ಆಗಿರೋ ಕಾರಣ ಅದು ಗ್ರೇಸಿ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಪೊಲೀಸರಿಂದ ಆಗ್ಲಿಲ್ಲ. ಅದಕ್ಕೋಸ್ಕರ ಪೊಲೀಸರು ಮ್ಯಾನ್ಯುವಲ್ ಅನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಮುಂದಿನ ಸೀನ್ ನಲ್ಲಿ ಡಯಾನಾ ಅನ್ನುವರನ್ನ ಪರಿಚಯ ಮಾಡ್ತಾರೆ. ಈ ಡಯಾನಾ ಬೇರೆ ಯಾರು ಅಲ್ಲ, ಮ್ಯಾನ್ಯುವಲ್ ನ ಸಿಸ್ಟರ್ ಆಗಿರ್ತಾರೆ. ಇವಳು ಔಟ್ ಆಫ್ ಕಂಟ್ರಿ ಅಲ್ಲಿ ಬಿಸ್ನೆಸ್ ನ ಮಾಡ್ತಿರ್ತಾಳೆ. ತಾಯಿ ಮಿಸ್ ಆಗಿರೋ ಸುದ್ದಿಯನ್ನ ಕೇಳಿ ಇವಾಗ ಇಲ್ಲಿಗೆ ಬಂದಿರ್ತಾಳೆ. ಇಲ್ಲಿ ಪೊಲೀಸರಿಗೆ ಡಯಾನಾ ಏನಾಯ್ತು ಸರ್ ಅಂತ ಕೇಳಿದಾಗ ಪೊಲೀಸರು ಹೇಳ್ತಾರೆ, ಅದು ನಮಗೆ ಟ್ರೈನ್ ಟ್ರ್ಯಾಕ್ ಅಲ್ಲಿ ಸಿಕ್ಕಿರುವಂತಹ ಡೆಡ್ ಬಾಡಿ ಗ್ರೇಸಿದು ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಪೊಲೀಸರು ಡಯಾನಾಗೆ ಹೇಳ್ತಾರೆ, ನಾವು ಅಕ್ಕಪಕ್ಕದಲ್ಲಿರುವ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನು ಕೂಡ ಚೆಕ್ ಮಾಡಿದ್ದೀವಿ, ಅದು ಮಾತ್ರ ಅಲ್ಲ ಅಕ್ಕಪಕ್ಕದಲ್ಲಿರುವ ಜನರನ್ನು ಕೂಡ ವಿಚಾರಿಸಿದೀವಿ, ಆದ್ರೆ ನಮಗೆ ಯಾವ ತರಹದ ಕ್ಲೂ ಕೂಡ ಸಿಗ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಡಯಾನಾ ಹೇಳ್ತಾಳೆ, ಇಲ್ಲಾದ್ರೂ ಅವರು ರೈಲ್ವೆ ಸ್ಟೇಷನ್ ಗೆ ಹೋಗ್ತಿರೋ ದಾರಿ ಮಧ್ಯೆ ಅವರ ಫುಲ್ ಆಗಿರೋ ನೆನಪನ್ನ ಅವರು ಕಳ್ಕೊಂಡಿರ್ಬೋದು, ಮತ್ತೆ ಇಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಆ ಕಡೆ ಈ ಕಡೆ ಸುತ್ತಾಡ್ತಿರ್ಬೋದು ಅಂತ ಪೊಲೀಸರಿಗೆ ಹೇಳ್ತಿರ್ತಾಳೆ. ಮುಂದಿನ ಸೀನ್ ನಲ್ಲಿ ಪ್ರಿಯಾ ಮತ್ತು ಸುಲು ಮಾತಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಸುಲು ಹೇಳ್ತಿರ್ತಾಳೆ, ಅವತ್ತು ನೀನು ಆ ಮನೆ ಬಿಟ್ಟು ಹೊರಗಡೆ ಬಂದಿಲ್ಲ ಅಂತಂದಿದ್ರೆ ಇವತ್ತು ಗ್ರೇಸಿ ಮನೆಯಲ್ಲೇ ಇರ್ತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಇವಳಿಗೆ ಒಂದು ವಿಷಯ ನೆನಪಾಗುತ್ತೆ. ಇವಳು ಆ ಮನೆ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಕಾರಣ ಮ್ಯಾನ್ಯುವಲ್ ಅಂತ. ಅದೇ ಹೇಗಂತಂದ್ರೆ ಪ್ರಿಯಾ ಮ್ಯಾನ್ಯುವಲ್ ನ ಮನೆಗೆ ಹೋಗಿರೋ ವಿಷಯ ಗೊತ್ತಾಗಿ ನನ್ನನ್ನ ಹೇಗಾದ್ರೂ ಡೈವರ್ಟ್ ಮಾಡ್ಬೇಕು ಅಂತ ಆಂಟನಿಗೆ ಕಾಲ್ ಮಾಡಿ ನನ್ನನ್ನ ಮತ್ತೆ ಮನೆಗೆ ಹೋಗೋ ತರ ಮಾಡಿದ್ದಾನೆ. ಅದು ಮಾತ್ರ ಅಲ್ಲ ಇನ್ನೊಂದು ವಿಷಯವನ್ನ ಕನ್ಫರ್ಮ್ ಮಾಡ್ತಾರೆ. ಇವಳು ಲಿಸಿ ಚಿಚ್ಚಿಗೆ ಕಾಲ್ ಮಾಡಿ ಮ್ಯಾನ್ಯುವಲ್ ನ ವ್ಯಕ್ತಿ ನಿಮಗೆ ಕಾಲ್ ಮಾಡಿದ್ರು ಅಂತ ಕೇಳ್ತಾಳೆ. ಅವಾಗ ಅವ್ರು ಕೂಡ ಇಲ್ಲ, ನಮಗೆ ಆ ತರಹದ ವ್ಯಕ್ತಿ ಯಾರು ಕೂಡ ಕಾಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಈ ವಿಷಯವನ್ನ ಸುಲಭ ಕೂಡ ಹೇಳ್ತಾಳೆ, ಅವತ್ತು ಆ ದಿನ ನನ್ನನ್ನ ಆ ಮನೆಯಿಂದ ಡೈವರ್ಟ್ ಮಾಡಿರೋದು ಮ್ಯಾನ್ಯುವಲ್ ಅಂತ, ಆದ್ರೆ ಯಾಕಾಗಿ ಅವನು ಈ ತರ ಮಾಡ್ದ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಮತ್ತೆ ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಸುಲುಗೆ ಹೇಳ್ತಾಳೆ, ನಾನು ಮ್ಯಾನ್ಯುವಲ್ ನ ಮನೆಗೆ ಹೋಗಿರೋ ವಿಷಯ ಮ್ಯಾನ್ಯುವಲ್ ಗೆ ಹೇಗೆ ಗೊತ್ತಾಯ್ತು? ಸ್ಟೆಫಿ ಹೇಳಿಕೆ ಚಾನ್ಸ್ ಇಲ್ಲ, ಹಾಗಿದ್ರೆ ಇದರಲ್ಲಿ ಮ್ಯಾನ್ಯುವಲ್ ಮಾತ್ರ ಅಲ್ಲ ಬೇರೆ ಯಾರೋ ಜೊತೆಗೆ ಇದ್ದಾರೆ ಅಂತ. ಮುಂದಿನ ಸೀನ್ ನಲ್ಲಿ ಡಯಾನಾ ಮೊಬೈಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಪ್ರಿಯಾ ಬಂದು ಅವ್ರ ಜೊತೆ ಮಾತ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇನಂತಂದ್ರೆ, ನೀವು ಮ್ಯಾನ್ಯುವಲ್ ನ ಸಿಸ್ಟರ್ ಡಯಾನಾ ಅಲ್ವಾ, ನೀವು
ನ್ಯೂಜಿಲೆಂಡ್ ನಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಡಯಾನಾ ನಮ್ದೊಂದು ಸ್ಟಾರ್ಟ್ಅಪ್ ಕಂಪನಿ ಇದೆ, ಅಂದ್ರೆ ವೆಡ್ಡಿಂಗ್ ಪ್ಲಾನರಿ ಕಂಪನಿ ಅಂತ. ಆವಾಗ ಪ್ರಿಯಾ ನಮಗೆ ಕೂಡ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಪ್ಲಾನ್ ಇದೆ, ಆ ಪ್ಲಾನ್ ಅನ್ನ ನ್ಯೂಜಿಲೆಂಡ್ ಅಲ್ಲಿ ಮಾಡ್ಬೇಕು ಅಂತಾನು ನಮ್ಮ ಹತ್ರ ಪ್ಲಾನ್ ಇದೆ ಅಂತ ಹೇಳ್ತಿರ್ತಾಳೆ. ಮತ್ತೆ ಹೇಳ್ತಾಳೆ, ನಿಮ್ಮ ನಂಬರ್ ಅಂತ ಕೊಡ್ತೀರಾ, ಎಲ್ಲಾದ್ರೂ ನ್ಯೂಜಿಲೆಂಡ್ ಗೆ ಬಂದ್ರೆ ನಿಮ್ಮನ್ನ ಮೀಟ್ ಆಗ್ಬೋದಲ್ಲ ಅಂತ. ಹಾಗೆ ಡಯಾನಾ ಕೂಡ ಅವರ ನಂಬರ್ ಅನ್ನ ಪ್ರಿಯಾಗೆ ಕೊಡ್ತಾಳೆ. ಮತ್ತೆ ಇಲ್ಲಿ ಡಯಾನಾ ಮ್ಯಾನ್ಯುವಲ್ ಗೆ ಹೇಳ್ತಿರ್ತಾಳೆ, ನಾನು ಹೇಗಿದ್ರು ನಾಳೆ ಮತ್ತೆ ನ್ಯೂಜಿಲೆಂಡ್ ಗೆ ಹೊರಡ್ತೀನಿ, ಈ ವಿಷಯವನ್ನ ನೀನೇ ಎಲ್ಲರ ಹತ್ರನು ಹೇಳ್ಬೇಕು, ನಾನು ಹೇಳಿದ್ರೆ ಸರಿಯಾಗುದಿಲ್ಲ ಅಂತ. ಅದಕ್ಕೆ ಮ್ಯಾನ್ಯುವಲ್ ಕೂಡ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಹಾಗೆ ಮುಂದಿನ ದಿನಾನೇ ಡಯಾನಾ ಈ ಮನೆಯಿಂದ ನ್ಯೂಜಿಲೆಂಡ್ ಗೆ ಹೋಗ್ತಿರೋ ಹಾಗೆ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ಮ್ಯಾನ್ಯುವಲ್ ಅನ್ನ ತೋರಿಸ್ತಾರೆ. ತುಂಬಾ ಕ್ಯಾನ್ಸ್ ಗಳನ್ನ ಅವನ ಕಾರ್ ನಲ್ಲಿ ಲೋಡ್ ಮಾಡ್ಕೊಂಡು ತನ್ನ ಮನೆಗೆ ಬಂದು ಅನ್ಲೋಡ್ ಮಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಅದೇ ಸಮಯದಲ್ಲಿ ಪ್ರಿಯಾಗೆ ಕಾರಿನ ಸದ್ದು ಕೇಳಿ ನಿದ್ದೆಯಿಂದ ಎಚ್ಚರಿಕೆಯಾಗಿ ಮ್ಯಾನ್ಯುವಲ್ ಮನೆಯನ್ನು ನೋಡ್ತಿರ್ಬೇಕಾದ್ರೆ ಮ್ಯಾನ್ಯುವಲ್ ಮನೆಯ ಕಿಟಕಿಯ ಭಾಗದಲ್ಲಿ ಗ್ರೇಸ್ ನಿಂತಿರೋ ಹಾಗೆ ಪ್ರಿಯಾ ನೋಡ್ತಾಳೆ. ಸಡನ್ ಆಗಿ ಇವಳಿಗೆ ಭಯ ಬಿದ್ದು ಆಂಟನಿಯನ್ನ ಕರೀತಾಳೆ. ಆಂಟನಿ ಹತ್ರ ನಾನು ಗ್ರೇಸಿಯ ಮಚ್ಚೆಯನ್ನ ನೋಡ್ದೆ ಅಂತ ಹೇಳ್ತಾಳೆ. ಹಾಗೆ ಅಂತ ಹೇಳಿ ಆ ವಿಂಡೋ ಹತ್ರ ತೋರಿಸ್ಬೇಕಾದ್ರೆ ಅಲ್ಲಿ ಯಾರು ಇರೋದಿಲ್ಲ. ಆಂಟನಿ ಹೇಳ್ತಾನೆ, ನಿನಗೆ ಅನ್ಸಿರ್ಬೋದು ಅಷ್ಟೇ, ಅಲ್ಲಿ ಯಾರು ಇಲ್ಲ ಅಂತ. ಆವಾಗ ಪ್ರಿಯಾ ಇಲ್ಲ ನಾನ್ ನೋಡ್ದೆ ಅಂತ ಹೇಳ್ಬೇಕಾದ್ರೆ ಅವರೆಲ್ಲಾದ್ರೂ ಸಿಕ್ಕಿರಬಹುದು ಅಂತ ಆಂಟನಿ ಹೇಳ್ತಾನೆ. ಬೇಕಿದ್ರೆ ನಾವು ನಾಳೆ ಕಾಲ್ ಮಾಡಿ ಕನ್ಫರ್ಮ್ ಮಾಡೋಣ ಅಂತ ಹೇಳ್ತಾನೆ. ಹಾಗೆ ಬೆಳಿಗ್ಗೆ ಆಂಟನಿ ಕಾಲ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ಕೊತಾನೆ. ಮತ್ತೆ ಪ್ರಿಯಾಗೆ ಹೇಳ್ತಾನೆ, ಗ್ರೇಸಿಯ ಮಚ್ಚೆ ಇದುವರೆಗೂ ಸಿಗ್ಲಿಲ್ಲ, ನಿನಗೆ ಅನ್ಸಿರ್ಬೋದು ಅಷ್ಟೇ ಅಂತ. ಮುಂದಿನ ಸೀನ್ ನಲ್ಲಿ ಪ್ರಿಯಾ, ಅಸ್ಮಾ ಹಾಗೂ ಸುಲು ಮೂವರು ಮಾತಾಡ್ತಿರ್ತಾರೆ. ಇಲ್ಲಿ ಪ್ರಿಯಾ ಹೇಳ್ತಿರ್ತಾಳೆ, ನಾನ್ ನಿನ್ನೆ ಗ್ರೇಸಿಯ ಮಚ್ಚೆಯನ್ನ ನೋಡ್ದೆ ಅಂತ. ಅದು ಮಾತ್ರ ಅಲ್ಲ, ಮ್ಯಾನ್ಯುವಲ್ ನಮ್ಮ ಹತ್ರ ಸುಳ್ಳನ್ನ ಹೇಳ್ತಿದ್ದಾನೆ ಅಂತ. ಆವಾಗ ಅಸ್ಮಾ, ಮ್ಯಾನ್ಯುವಲ್ ಯಾಕೆ ನಮ್ಮ ಹತ್ರ ಸುಳ್ಳನ್ನ ಹೇಳ್ತಿರ್ಬೇಕು, ಅದು ಅವನ ತಾಯಿ ಅಲ್ವಾ, ತಾಯಿ ಮನೆಯಲ್ಲಿ ಇಲ್ಲ ಅಂತ ಯಾರಾದ್ರೂ ಸುಳ್ಳನ್ನ ಹೇಳ್ತಾರ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾಳೆ. ಹಾಗೆ ಎಲ್ಲಾದ್ರೂ ಮ್ಯಾನ್ಯುವಲ್ ಇಂದ ಅವರಿಗೆ ತೊಂದರೆ ಆದ್ರೆ ಅವರಿಗೆ ಜೋರಾಗಿ ಕಿರಿಸಬಹುದಲ್ವಾ, ಆವಾಗ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದಲ್ವಾ ಅಂತ. ಆವಾಗ ಸುಳ್ಳು ಹೇಳ್ತಾಳೆ, ಎಲ್ಲಾದ್ರೂ ಅವ್ರ ಕೈ ಕಾಲನ್ನ ಕಟ್ಟಿ ಹಾಕಿ ಬಾಯನ್ನ ಕೂಡ ಟೇಪ್ ಹಾಕಿ ಅಂಟಿಸಿದ್ರೆ ಏನ್ ಮಾಡ್ತೀಯಾ ಅಂತ. ಆವಾಗ ಅಸ್ಮಾ ಹೇಳ್ತಾಳೆ, ನಾನು ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ನಾನ್ ಹೇಳ್ತಿರೋ ವಿಷಯ ಏನಂತಂದ್ರೆ ಮ್ಯಾನ್ಯುವಲ್ ನಮ್ಮ ಹತ್ರ ಸುಳ್ಳನ್ನ ಹೇಳ್ತಿದ್ದಾನೆ, ಗ್ರೇಸಿಯ ಮಚ್ಚಿ ಮನೆಯಲ್ಲೇ ಇದ್ದಾರೆ, ಅವ್ರು ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾರೆ, ಅದನ್ನ ನಾವು ಹೇಗಾದ್ರೂ ಕಂಡುಹಿಡಬೇಕು ಅಂತ. ಅವತ್ತಿನ ದಿನ ರಾತ್ರಿ ಮ್ಯಾನ್ಯುವಲ್ ಕಾರ್ ತಗೊಂಡು ಇಲ್ಲಿ ಹೋಗ್ತಿರೋದನ್ನ ಪ್ರಿಯಾ ಗಮನಿಸ್ತಾಳೆ. ಹಾಗೆ ಆಂಟನಿಗೂ ಅವಳ ಮಗಳಿಗೂ ಊಟವನ್ನ ಕೊಟ್ಟು ಇವ್ರ ಮೊಬೈಲ್ ಹಾಗೂ ಇಯರ್ಫೋನ್ ಅನ್ನ ತಗೊಂಡು ಹೊರಗಡೆ ಬಂದು ಸುಲುಗೆ ಹಾಗೂ ಅಸ್ಮಾಗೆ ಕಾಲ್ ಮಾಡಿ, ನಾನು ಇವಾಗ ಮ್ಯಾನ್ಯುವಲ್ ನ ಮನೆಗೆ ಹೋಗ್ತಾ ಇದ್ದೀನಿ, ಅಕ್ಕಪಕ್ಕ ಯಾರಾದ್ರೂ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಾಳೆ. ಹಾಗೆ ಇವಳು ಮ್ಯಾನ್ಯುವಲ್ ನ ಮನೆಗೆ ಹೋಗಿ ಅಲ್ಲಿರುವ ಗ್ರಿಲ್ ಅನ್ನ ಯೂಸ್ ಮಾಡ್ಕೊಂಡು ಟೆರೆಸ್ ನ ಮೇಲೆ ಹತ್ತಿ ಅವರಿಗೆ ಗ್ರೇಸಿಯ ಮಚ್ಚಿ ಯಾವ ವಿಂಡೋದಲ್ಲಿ ಕಾಣಿಸಿದ್ರು ಆ ವಿಂಡೋದಿಂದ ಹೊರಗಡೆ ನೋಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಅದೇ ಸಮಯದಲ್ಲಿ ಇಲ್ಲಿ ಇನ್ನೊಂದು ವಿಷಯ ನಡೆಯುತ್ತೆ. ಇವಳು ಹೊರಗಡೆಯಿಂದ ನೋಡ್ತಿರ್ಬೇಕಾದ್ರೆ ಒಳಗಿನಿಂದ ಒಬ್ಬ ವ್ಯಕ್ತಿ ಇವಳನ್ನ ನೋಡಿ ಭಯದಿಂದ ಕೆಳಗಡೆ ಬೀಳ್ತಾನೆ. ಇದು ಬೇರೆ ಯಾರು ಅಲ್ಲ, ಜಾನ್ ಆಗಿರ್ತಾನೆ. ಆದ್ರೆ ಇಲ್ಲಿ ಹೊರಗಿನಿಂದ ಪ್ರಿಯಾಗೆ ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ಒಳಗಿನಿಂದ ಜಾನ್ಗೆ ಪ್ರಿಯಾ ನನ್ನನ್ನ ನೋಡ್ತಿದ್ದಾಳೆ ಅಂತ ಏನು ಅನ್ಕೋತಿರ್ತಾನೆ. ಮತ್ತೆ ಇವನಿಗೆ ಕೂಡ ಗೊತ್ತಾಗುತ್ತೆ ಒಳಗಡೆ ನಡೀತಿರೋ ವಿಷಯ ಪ್ರಿಯಾಗೆ ಕಾಣಿಸ್ತಿಲ್ಲ ಅಂತ. ಹಾಗೆ ಮ್ಯಾನ್ಯುವಲ್ ಕೂಡ ಕಾಲ್ ಮಾಡಿ ಪ್ರಿಯಾ ಈ ತರ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾನೆ. ಹಾಗೆ ಮ್ಯಾನ್ಯುವಲ್ ಕೂಡ ವಾಪಸ್ ಈ ಮನೆಗೆ ಬರ್ತಿರ್ಬೇಕಾದ್ರೆ ಪ್ರಿಯಾ ಹೇಗಾದ್ರೂ ಮತ್ತೆ ವಾಪಸ್ ಮನೆಗೆ ಬರ್ಬೇಕು ಅಂತ ನೋಡ್ತಿರ್ತಾಳೆ. ಆದ್ರೆ ಅವ್ಳು ಟೆರೇಸ್ ಮೇಲೆ ಇರೋ ಕಾರಣ ಅವಳಿಗೆ ಕೆಳಗೆ ಬರ್ಲಿಕ್ಕೆ ಭಯ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಮ್ಯಾನ್ಯುವಲ್ ಕೂಡ ಮನೆ ಹತ್ರ ರೀಚ್ ಆಗ್ತಾನೆ. ಇದನ್ನ ಗಮನಿಸಿದ ಸುಲು ಅವಳಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಇವಳಿಗೆ ಬೇರೆ ದಾರಿ ಇಲ್ಲದೆ ಇವಳು ಜಂಪ್ ಮಾಡಿ ಇಲ್ಲಿಂದ ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ಪ್ರಿಯಾಲನ್ನ ಮ್ಯಾನ್ಯುವಲ್ ನೋಡ್ತಾನೆ. ಇಲ್ಲಿ ಮ್ಯಾನ್ಯುವಲ್ ಪ್ರಿಯಾಗೆ ಕೇಳ್ತಾನೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಇಷ್ಟೊತ್ತಲ್ಲಿ, ಒಬ್ರು ಮನೆಯಲ್ಲಿ ಇಲ್ಲದೆ ಇರ್ಬೇಕಾದ್ರೆ ಅವರ ಮನೆಗೆ ಹೋಗೋದು ಒಳ್ಳೆಯದಲ್ವಲ್ಲ, ನಿನ್ ಕೆಲ್ಸ ಏನಿದ್ರು ಅದು ನಿನ್ನ ಮನೆಯಲ್ಲಿ ಇಟ್ಕೋ, ನನ್ನ ಮನೆಯವರೆಗೂ ತಗೊಂಡ್ ಬರ್ಬೇಡ ಅಂತ ಹೇಳ್ತಾನೆ. ಮತ್ತೆ ಮ್ಯಾನ್ಯುವಲ್ ಮನೆಯ ಸುತ್ತಮುತ್ತ ಏನಾದ್ರು ಇದೆಯಾ ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಟಾಯ್ಲೆಟ್ ನ ಪೈಪ್ ಲೀಕ್ ಆಗ್ತಿರೋದನ್ನ ಗಮನಿಸ್ತಾನೆ. ಹಾಗೆ ಅದರದೊಂದು ಫೋಟೋವನ್ನ ತೆಗೆದು ಮನೆ ಒಳಗಡೆ ಹೋಗಿ ಜಾನ್ಗೆ ತೋರಿಸ್ತಾನೆ. ಅದನ್ನ ನೋಡಿದ ಜಾನ್ಗೆ ಶಾಕ್ ಆಗುತ್ತೆ. ಮತ್ತೆ ಇಲ್ಲಿ ಮ್ಯಾನ್ಯುವಲ್ ಹೇಳ್ತಿರ್ತಾನೆ, ಅವತ್ತೇ ರಾಯ್ ಹೇಳಿದ್ರು ನಾವು ಅವಳನ್ನ ಮಣ್ಣಲ್ಲಿ ಹೂತಾಕಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ, ನೀನಾಗಿರೋ ಕಾರಣಕ್ಕಾಗಿ ಆತರ ಪ್ಲಾನ್ ಇದೆ ಈ ತರ ಪ್ಲಾನ್ ಇದೆ ಅಂತೇಳಿ ಇವಾಗ ಇಷ್ಟು ರಿಸ್ಕ್ ಅಲ್ಲಿ ಸಿಗಾಕೊಂಡಿದೀವಿ, ಇವಾಗ ಏನ್ ಮಾಡೋದು ಅಂತ. ಆವಾಗ ಜಾನ್ ಹೇಳ್ತಾನೆ, ಆತರ ರಿಸ್ಕ್ ಆಗಿದ್ರೆ ನಾವು ಬಾಡಿಯನ್ನ ಈ ಜಾಗದಿಂದ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಹೇಳ್ತಾನೆ. ಆವಾಗ ಮ್ಯಾನ್ಯುವಲ್ ಆತರ ಶಿಫ್ಟ್ ಮಾಡ್ಲಿಕ್ಕೆ ಏನು ಆಗೋದಿಲ್ಲ, ಹಾಗಿದ್ರೆ ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ಹೇಳ್ಬೇಕಾದ್ರೆ ಮ್ಯಾನ್ಯುವಲ್ ನೀನದು ಒಂದು ಪ್ಲಾನ್ ಅನ್ನ ಹೇಳೋದು ಬೇಡ, ಹೋಗಿ ಕೆಲ್ಸವನ್ನ ನೋಡ್ಕೋ ಅಂತ ಹೇಳ್ತಾನೆ. ಹಾಗೆ ಅವನು ಫುಲ್ ಆಗಿ ಬಾಡಿಯನ್ನ ಕವರ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲಿರುವ ಪ್ಲಂಬಿಂಗ್ ಪ್ರಾಬ್ಲಮ್ ಆಗಿರೋ ಕಾರಣಕ್ಕಾಗಿ ನನ್ನ ಮೇಲೆ ರೇಗಾಡ್ಬೇಡ ಅಂತ ಹೇಳಿ ಹೋಗ್ತಾನೆ. ಹಾಗೆ ನಮಗೆ ಕೂಡ ತೋರಿಸ್ತಾರೆ, ಇವನು ಅಲ್ಲಿರುವ ವಾಶ್ರೂಮ್ ಗೆ ಹೋಗಿ ವೈಟ್ ಕಲರ್ ಟ್ಯಾಂಕಿನಲ್ಲಿರುವ ರೆಡ್ ಕಲರ್ ಆಸಿಡ್ ನೀರನ್ನ ಕಮೋಡ್ಗೆ ಹಾಕ್ಲಿಕ್ಕೆ ಶುರು ಮಾಡ್ತಾನೆ.
ಹಾಗೆ ಇಲ್ಲಿ ಮ್ಯಾನುವಲ್ ರಾಯ್ಗೆ ಕಾಲ್ ಮಾಡಿ ನ್ಯೂಜಿಲೆಂಡ್ ನಿಂದ ಅವಳು ಬೇರೆ ನನಗೆ ಕಾಲ್ ಮಾಡ್ತಿದ್ದಾಳೆ, ನಾವು ಅವಳಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಅವ್ರು ಮತ್ತೆ ಇಲ್ಲಿಗೆ ಬರ್ಬೋದು, ಅದಕ್ಕಿಂತ ಮುಂಚೆನೆ ನಾವು ಇಲ್ಲಿರೋ ಕೆಲಸನೆಲ್ಲ ಹೇಗಾದ್ರೂ ಮುಗಿಸ್ಬೇಕು ಅಂತ ಹೇಳ್ಬೇಕಾದ್ರೆ ರಾಯ್ ಹೇಳ್ತಾನೆ, ನಿನ್ನ ಪಕ್ಕದ ಮನೆಯ ಪ್ರಿಯಾಗೆ ಸ್ವಲ್ಪ ಡೌಟ್ ಬರೋ ತರ ನನಗೆ ಅನಿಸ್ತಾ ಇದೆ, ಬಿ ಕೇರ್ಫುಲ್ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಇವ್ರು ಮೂವರು ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಪ್ರಿಯಾ ಮ್ಯಾನುವಲ್ ಮನೆಯಲ್ಲಿ ಸನ್ಸೆಟ್ ನಲ್ಲಿ ವಿಂಡೋದಲ್ಲಿ ನೋಡ್ತಿರ್ಬೇಕಾದ್ರೆ ಪ್ರಿಯಾ ಅಲ್ಲಿರೋ ವಿಷಯ ಮ್ಯಾನುವಲ್ಗೆ ಹೇಗೋ ಗೊತ್ತಾಗಿ ಮ್ಯಾನುವಲ್ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾನೆ. ಹಾಗೆ ಮನೆಗೆ ಬಂದವನು ಮನೆ ಒಳಗೆ ಹೋಗದೆ ಸೀದಾ ನಿನ್ನ ಹತ್ರ ಬಂದಿದ್ದಾನೆ. ಹಾಗಾದ್ರೆ ಅವನಿಗೆ ನೀನ್ ಅಲ್ಲಿರೋ ವಿಷಯವನ್ನ ಯಾರೋ ಒಬ್ರು ಹೇಳಿದ್ದಾರೆ ಅಂತ ಮಾತಾಡ್ತಿರ್ತಾರೆ. ಮತ್ತೆ ಪ್ರಿಯಾಗೆ ಸ್ಟೆಫಿ ಮೇಲೆ ಡೌಟ್ ಬಂದು ಸ್ಟೆಫಿಯನ್ನ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಗ್ರೇಸಿ ಅಮ್ಮಾಚಿ ಮಿಸ್ ಆಗಿ 2 ವಾರ ಆಯ್ತು, ಅವ್ರು ಮಿಸ್ ಆಗ್ಲಿಕ್ಕೆ ನಾನೇ ಕಾರಣ ಅಂತ. ಅವತ್ತಿನಿಂದ ಮ್ಯಾನುವಲ್ ಹತ್ರ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಮ್ಯಾನುವಲ್ ಸುಳ್ಳು ಹೇಳ್ತಿದ್ದಾನೆ. ನಾನು ಅವತ್ತಿನ ದಿನ ಮನೆಯಲ್ಲಿ ಗ್ರೇಸಿ ಅಮ್ಮಾಚಿಯನ್ನ ನೋಡ್ದೆ, ಅವನು ಗ್ರೇಸಿ ಅಮ್ಮಾಚಿಯನ್ನ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಆವಾಗ ಸ್ಟೆಫಿ ಹೇಳ್ತಾನೆ, ನಿನಗೆ ಯಾವತ್ತಿನ ಜ್ಯೂಸ್ ಕುಡ್ದು ಏನಾದ್ರೂ ಫೀಲ್ ಆಗಿತ್ತಾ ಅಂತ ಹೇಳ್ಬೇಕಾದ್ರೆ ಇಲ್ಲ ಆತರ ನನಗೇನು ಅನ್ಸಿಲ್ಲ ಅಂತ ಹೇಳ್ಬೇಕಾದ್ರೆ ಸ್ಟೆಫಿ ಹೇಳ್ತಾಳೆ, ನಾನು ಯಾವತ್ತು ಮಧ್ಯಾಹ್ನದ ಟೈಮ್ ಅಲ್ಲಿ ಮಲಗುದೇ ಇಲ್ಲ, ಆದ್ರೆ ಅವತ್ತಿನ ದಿನ ನನಗೆ ಫುಲ್ ಟಯರ್ಡ್ ಆದಾಗೆ ಆಯ್ತು, ಅದಕ್ಕೋಸ್ಕರ ನಾನು ಹೋಗಿ ಸೋಫಾದಲ್ಲಿ ಕೂತ್ಕೊಂಡೆ. ಆ ಟೈಮಲ್ಲಿ ಆಗಿರುತ್ತೆ ನಾನು ನಿದ್ದೆಗೆ ಜಾರಿರೋದು, ಆಮೇಲೆ ಮ್ಯಾನುವಲ್ ಸೌಂಡ್ ಕೇಳಿ ನನಗೆ ಎಚ್ಚರಿಕೆ ಆಗಿದ್ದು ಅಂತ ಹೇಳ್ತಾಳೆ. ಆವಾಗ ಇವಳು ನಾನು ಕೂಡ ಜ್ಯೂಸ್ ಕುಡ್ದಿದ್ದೀನಿ ಆದ್ರೆ ನನಗೇನು ಆಗಿಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ನ್ಯೂಯಾರ್ಕ್ ಗೆ ಹೋಗಿರುವ ಡಯಾನಾಲಿಂದ ರೀಪ್ಲೇ ಮೆಸೇಜ್ ಕೂಡ ಬರುತ್ತೆ. ಅದಕ್ಕೆ ಇವಳು ನೀವು ನ್ಯೂಯಾರ್ಕ್ ಗೆ ರೀಚ್ ಆದ್ರ ಅಂತ ಕೇಳ್ಬೇಕಾದ್ರೆ ಅವ್ರು ಕೂಡ ಎಸ್ ಅಂತ ಹೇಳ್ತಾಳೆ. ಮತ್ತೆ ಇವಳು ಕೇಳ್ತಾಳೆ ಗ್ರೇಸಿ ಅಮ್ಮಾಚಿ ಮತ್ತು ಮ್ಯಾನುವಲ್ ನಡುವೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ಅದಕ್ಕೆ ಅವಳು ಕೂಡ ಏನಿಲ್ವಲ್ಲ, ಯಾಕೆ ಈ ತರ ಕೇಳ್ತಾ ಇದೀಯ ಅಂತ ಕೇಳಿದಾಗ ನೀವು ಇಲ್ಲಿಂದ ನ್ಯೂಯಾರ್ಕ್ ಗೆ ಹೋದ ದಿನ ನಾನ್ ಮನೆಯಲ್ಲಿ ಗ್ರೇಸಿ ಅಮ್ಮಾಚಿಯನ್ನ ನೋಡ್ದೆ, ಅದಕ್ಕೆ ಕೇಳ್ದೆ ಅಂತ ಹೇಳ್ತಾಳೆ. ಮತ್ತೆ ಡಯಾನಾ ಹೇಳ್ತಾಳೆ, ನಾನು ಇವಾಗ ಬಿಸಿ ಇದ್ದೀನಿ, ನಾನು ಫ್ರೀ ಆದಾಗ ನಿನಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಕೂಡ ಓಕೆ ಅಂತ ಮೆಸೇಜ್ ಅನ್ನ ಕಳಿಸ್ತಾಳೆ. ಮುಂದಿನ ಸೀನ್ ನಲ್ಲಿ ಮ್ಯಾನುವಲ್ ಆ ಲೀಕೇಜ್ ಆಗ್ತಿರೋ ಜಾಗವನ್ನ ಹೋಗಿ ಚೆಕ್ ಮಾಡಿದಾಗ ಅದು ಜಾಸ್ತಿ ಆಗಿರೋದನ್ನ ಗಮನಿಸ್ತಾನೆ. ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಅವತ್ತಿನ ದಿನ ರಾತ್ರಿಯೇ ತುಂಬಾ ಗೋಣಿ ಚೀನಿಗಳನ್ನೆಲ್ಲ ತಗೊಬಂದು ಆ ಲೀಕೇಜ್ ಹತ್ರ ರಾಶಿ ಮಾಡಿ ಇಡ್ತಾನೆ, ಯಾಕಂದ್ರೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ. ಆದ್ರೆ ಇದನ್ನೆಲ್ಲ ಪ್ರಿಯಾ ಅಸ್ಮಾ ಎಲ್ಲ ನೋಡ್ತಿರ್ತಾರೆ. ಮತ್ತೆ ಡಿಸೈಡ್ ಮಾಡ್ತಾರೆ ಮ್ಯಾನುವಲ್ ಇಲ್ಲದ ಸಮಯದಲ್ಲಿ ನಾಳೆ ಬೆಳಗ್ಗೆ ಹೋಗಿ ನಾವ್ ಏನಂತ ಚೆಕ್ ಮಾಡೋಣ ಅಂತ. ಹಾಗೆ ಮುಂದಿನ ದಿನ ಬೆಳಗ್ಗೆ ಮ್ಯಾನುವಲ್ ಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಇವನು ಹೋಗಿ ಜಾನ್ ಗೆ ಹೇಳ್ತಾನೆ, ಅವಳು ಇವತ್ತು ನ್ಯೂಜಿಲೆಂಡ್ ಇಂದ ಹೊರಡ್ತಿದ್ದಾಳೆ, ನಾಳೆ ಬೆಳಿಗ್ಗೆ ಇಲ್ಲಿ ರೀಚ್ ಆಗ್ಬೋದು, ಅದರೊಳಗೆ ನಾವೆಲ್ಲ ಕೆಲಸವನ್ನ ಮುಗಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಜಾನ್ ಹೇಳ್ತಾನೆ, ಅಷ್ಟ್ ಬೇಗ ನಾವ್ ಹೇಗೆ ಕೆಲಸವನ್ನ ಮುಗಿಸೋದು, ನೀ ಹೀಗಾದ್ರೂ ಹೇಳಿ ಅವಳನ್ನ ಬ್ಲಾಕ್ ಮಾಡು ಅಂತ ಹೇಳ್ಬೇಕಾದ್ರೆ ಮ್ಯಾನುವಲ್ ಹೇಳ್ತಾನೆ, ನಾ ಆದಷ್ಟು ಅವಳನ್ನ ಬ್ಲಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ದೆ ಆದ್ರೆ ಅದು ಆಗ್ಲಿಲ್ಲ, ನೀನ್ ಬೇಗ ಬೇಗ ಕೆಲಸವನ್ನ ಮುಗಿಸು ಅಂತ ಹೇಳಿ ಈ ವಿಷಯವನ್ನ ರಾಯ್ ಕಾಲ್ ಮಾಡಿ ಹೇಳ್ತಾನೆ. ಅವಾಗ ರಾಯ್ ನಾಳೆ ಏರ್ಪೋರ್ಟ್ ಹೋಗಿ ನೀನ್ ಅವಳನ್ನ ಪಿಕ್ ಮಾಡ್ಬೇಕು, ಅವಳನ್ನ ಬೇರೆ ಯಾರು ಕಾಂಟ್ಯಾಕ್ಟ್ ಮಾಡದೆ ಇರೋ ಹಾಗೆ ನೀನ್ ನೋಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ನಾವ್ ಇವಾಗ ಇಲ್ಲಿ ಎಲ್ಲಾ ಕೆಲಸವನ್ನು ಮುಗಿಸಿದ್ರು ಕೂಡ ಇಲ್ಲಿಗೆ ಅವಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ, ಅವಳನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು, ನೀವು ನಿಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಿ, ಇವತ್ತಿನ ದಿನನೇ ಎಲ್ಲ ಕೆಲಸವನ್ನ ಮುಗಿಸ್ಬೇಕು ಅಂತ ಹೇಳ್ತಿರ್ತಾನೆ. ಹಾಗೆ ಇವ್ರು ಕೂಡ ಮ್ಯಾನುವಲ್ ಹೋಗೋ ಟೈಮ್ಗೋಸ್ಕರ ವೈಟ್ ಮಾಡ್ತಿರ್ತಾರೆ. ಹಾಗೆ ಮ್ಯಾನುವಲ್ ಮನೆಯನ್ನ ಫುಲ್ ಆಗಿ ಕ್ಲೀನ್ ಮಾಡಿ ಆಸಿಡ್ ಕ್ಯಾನ್ ಗಳನ್ನು ಹಾಗೂ ಅಲ್ಲಿರುವ ಗಾರ್ಬೇಜ್ ಕವರ್ ಗಳನ್ನೆಲ್ಲ ಕಾರಲ್ಲಿ ಇಟ್ಟು ಇವನು ಹೋಗ್ತಾನೆ. ಇದನ್ನ ಗಮನಿಸಿದ ಪ್ರಿಯಾ ಇವರಿಗೆ ಹೇಳ್ತಾಳೆ, ಮತ್ತೆ ಹೇಳ್ತಾಳೆ ಇವಾಗ ನೀವು ಹೋಗಿ ಆ ಗೋಣಿ ಚೀಲದ ಹಿಂದೆ ಏನಿದೆ ಅಂತ ಹೋಗಿ ಚೆಕ್ ಮಾಡ್ಕೊ ಬನ್ನಿ ಅಂತ. ಹಾಗೆ ಇವ್ರು ಕೂಡ ಮ್ಯಾನುವಲ್ ನ ಮನೆಗೆ ಬರ್ತಾರೆ. ಇಲ್ಲಿ ಸುಲು ಅಸ್ಮಾಗೆ ಹೇಳ್ತಾಳೆ, ನೀ ಕಾಲಿಂಗ್ ಬೆಲ್ ಅನ್ನ ಹೊಡೆಯುವ ಹಾಗೆ ಆಕ್ಟ್ ಮಾಡ್ತಾ ಇರೋ ಅಂತ, ನಾನು ಹೋಗಿ ಚೆಕ್ ಮಾಡ್ತೀನಿ ಅಂತ. ಅದಕ್ಕೆ ಅಸ್ಮಾ ಕಾಲಿಂಗ್ ಬೆಲ್ ಮಾಡುವ ಹಾಗೆ ಆಕ್ಟ್ ಮಾಡುವ ಬದಲು ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಸುಲು ಗೋಣಿ ಚೀಲಗಳನ್ನೆಲ್ಲ ತೆಗೆದು ಚೆಕ್ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಸ್ವಲ್ಪ ಜಾಗದಲ್ಲಿ ಮಾತ್ರ ಪೇಂಟ್ ಮಾಡಿರೋ ಹಾಗೆ ಇವಳಿಗೆ ಕಾಣಿಸುತ್ತೆ. ಹಾಗೆ ಈ ಫೋಟೋವನ್ನ ಪ್ರಿಯಾಗೆ ಕೂಡ ಕಳಿಸ್ತಾಳೆ. ಅದೇ ಸಮಯದಲ್ಲಿ ಕಾಲಿಂಗ್ ಬೆಲ್ ಸದ್ದನ್ನ ಕೇಳಿ ಒಳಗಡೆ ಇದ್ದ ಜಾನ್ ಇವರಿಬ್ಬರನ್ನ ನೋಡಿ ಶಾಕ್ ಆಗ್ತಾನೆ. ಹಾಗೆ ಈ ವಿಷಯವನ್ನ ಕೂಡ ಮ್ಯಾನುವಲ್ ಗೆ ತಿಳಿಸ್ತಾನೆ. ಅದಕ್ಕೆ ಮ್ಯಾನುವಲ್ ಯಾಕೆ ಅವರು ಯಾವಾಗ ನೋಡಿದ್ರು ನನ್ನ ಹಿಂದೆನೆ ಬಿದ್ದಿರ್ತಾರೆ, ಅವ್ರನ್ನ ಹೇಗಾದ್ರೂ ಮಾತಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ಲಿಕ್ಕೆ ನೋಡು ಅಂತ ಜಾನ್ ಗೆ ಹೇಳ್ತಾನೆ. ಹಾಗೆ ಜೋನ್ ಕೂಡ ಡೋರ್ ಓಪನ್ ಮಾಡಿ ಹೊರಗಡೆ ಬಂದಾಗ ಇವ್ರು ಕೂಡ ಮೇಲೆ ಅವ್ರ ಹತ್ರ ಹಾಗೆ ಮಾತಾಡ್ತಾ ಎಸ್ಕೇಪ್ ಆಗ್ತಾರೆ. ಇದೇ ಸಮಯದಲ್ಲಿ ಆಂಟನಿ ಪ್ರಿಯಾಗೆ ಕಾಲ್ ಮಾಡಿ, ನಿನಗೊಂದು ವಿಷಯ ಗೊತ್ತಾಯ್ತಾ, ಆಂಟನಿ ಇವಾಗ ತಾನೆ ಕಾಲ್ ಮಾಡಿ ಹೇಳ್ದ ಗ್ರೇಸಿ ಅಮ್ಮಾಚಿ ಸಿಕ್ಕಿದ್ರಂತೆ, ಅವರನ್ನ ಕರ್ಕೊಂಡು ಇವಾಗ ಮನೆಗೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗೆ ಮ್ಯಾನುವಲ್ ತಾಯಿಯನ್ನ ಮನೆಗೆ ಕೂಡ ಕರ್ಕೊಂಡ್ ಬರ್ತಾನೆ. ಇಲ್ಲಿಯೇ ಎಲ್ರು ಕೂಡ ಇರ್ತಾರೆ. ಹಾಗೆ ಅವರನ್ನ ಕರ್ಕೊಂಡು ಹೋಗಿ ರೂಮ್ ನಲ್ಲಿ ಕೂಡ ಬಿಡ್ತಾನೆ. ಅದೇ ಸಮಯದಲ್ಲಿ ಮ್ಯಾನುವಲ್ ಇಲ್ಲಿರುವ ಎಲ್ಲರಿಗೆ ಹೇಳ್ತಿರ್ತಾನೆ, ಇಲ್ಲಿಗೆ ಬಂದ್ಮೇಲೆ ಆಗಿರುತ್ತೆ, ನನ್ನ ತಾಯಿ ಆವಾಗ ಮಿಸ್ ಆಗ್ತಿದ್ದಾರೆ, ನಾವು ಆದಷ್ಟು ಬೇಗ ಈ ಮನೆಯನ್ನ ಖಾಲಿ ಮಾಡ್ತಿದ್ದೀವಿ ಅಂತ. ಹಾಗೆ ಇಲ್ಲಿ ಮ್ಯಾನುವಲ್ ಮಾತಾಡ್ತಿರ್ಬೇಕಾದ್ರೆ ಪ್ರಿಯಾ ಹೋಗಿ ಗ್ರೇಸಿ ಚಿಚಿ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಇಷ್ಟು ದಿನಗಳ ಕಾಲ ನೀವೆಲ್ಲಿದ್ರಿ, ಇಷ್ಟು ದಿನಗಳ ನಿಮ್ಮನ್ನ ಹುಡುಕ್ತಾ ಇದ್ದೀವಿ, ನೀವ್ ಎಲ್ಲಿಗೆ ಹೋಗಿದ್ದು ಅಂತ. ಆದ್ರೆ ಅವರು ಮಾತಾಡ್ತಾನೆ ಇರೋದಿಲ್ಲ. ಇಲ್ಲಿ ಈ ಕಡೆ ಮ್ಯಾನುವಲ್ ಹತ್ರ ಸ್ಟೆಫಿ ಸಾರಿಯನ್ನ ಕೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಗ್ರೇಸಿ ಅಮ್ಮಾಚಿ ಹತ್ರ ಪ್ರಿಯಾ ಮಾತಾಡ್ತಿರೋದನ್ನ ಗಮನಿಸಿದ ಮ್ಯಾನುವಲ್
ಅವರನ್ನ ಹೇಗಾದ್ರೂ ಇಲ್ಲಿಂದ ಡೈವರ್ಟ್ ಮಾಡ್ಬೇಕಲ್ಲ ಅಂತ ಪ್ಲಾನ್ ಮಾಡಿ ಪ್ರಿಯಲ್ ಹತ್ರ ಹೋಗಿ ಆಂಟನಿ ಹೊರಡ್ಲಿಕ್ಕೆ ರೆಡಿ ಆಗಿದ್ದಾನೆ, ನೀನನ್ನು ಕರಿತಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಇವರು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಪ್ರಿಯ ಒಂದು ವಾಯ್ಸ್ ಮೆಸೇಜ್ ಅನ್ನ ಡಯಾನಳಿಗೆ ಕಳಿಸ್ತಾಳೆ. ನಾನು ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ನಾನು ನಿನಗೆ ಕಾಲ್ ಮಾಡಬಹುದಾ ಅಂತ. ಇಲ್ಲಿ ನಮಗೆ ಒಂದು ವಿಷಯವನ್ನ ತೋರಿಸ್ತಾರೆ. ಈ ಮೆಸೇಜ್ ಅನ್ನ ಮ್ಯಾನುವಲ್ ಓಪನ್ ಮಾಡಿ ಕೇಳ್ತಾನೆ. ಅದೇನಂತಂದ್ರೆ ಡಯಾನಳ ಮೊಬೈಲ್ ಮ್ಯಾನುವಲ್ ನ ಕೈಯಲ್ಲಿ ಇರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಅವತ್ತಿನ ದಿನ ರಾತ್ರಿ ಮನೆಯಲ್ಲಿ ಮಿಕ್ಕಿರುವಂತಹ ಎಕ್ಸ್ಟ್ರಾ ಆಸಿಡ್ ಕ್ಯಾನ್ ಗಳನ್ನು ಹಾಗೂ ಎಕ್ಸ್ಟ್ರಾ ಗಾರ್ಬೇಜ್ ಗಳನ್ನೆಲ್ಲ ಕಾರಲ್ಲಿ ಲೋಡ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಪ್ರಿಯಾ ಮತ್ತು ಆಂಟನಿ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ನಾಳೆ ಪ್ರಿಯಾಗೆ 3 ಗಂಟೆಗೆ ಇಂಟರ್ವ್ಯೂ ಇದೆ ಅಂತ. ಹಾಗೆ ಮುಂದಿನ ದಿನ ಬೆಳಗ್ಗೆ ತೋರಿಸ್ತಾರೆ. ಮ್ಯಾನುವಲ್ ಹೇಳ್ತಿದ್ನಲ್ಲ ನಾವು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಿದ್ದೀವಿ ಅಂತ, ಆ ಕಾರಣಕ್ಕಾಗಿ ಈ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಆಗ್ತಿರೋದನ್ನ ತೋರಿಸ್ತಾರೆ. ಹಾಗೆ ಎಲ್ರು ಈ ಮನೆಯನ್ನ ಬಿಟ್ಟು ಖಾಲಿ ಮಾಡಿ ಅಮ್ಮಚ್ಚಿಯನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತಾರೆ. ಹಾಗೆ ಮ್ಯಾನುವಲ್ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಪ್ರಿಯಾ ಡಯಾನಳಿಗೆ ಕಾಲ್ ಮಾಡ್ತಾಳೆ. ಹಾಗೆ ಡಯಾನಳ ಮೊಬೈಲ್ ಇವನ ಕೈಯಲ್ಲಿ ಇರೋದ್ರಿಂದ ಇಲ್ಲಿ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದರಿಂದ ಸಿಟಿಗೆದ್ದ ಮ್ಯಾನುವಲ್ ಮೊಬೈಲ್ ಅನ್ನ ಸ್ವಿಚ್ ಆಫ್ ಕೂಡ ಮಾಡ್ತಾನೆ. ಡಯಾನಳ ಮೊಬೈಲ್ ಇವನ ಕೈಗೆ ಹೇಗೆ ಬಂತು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಪ್ರಿಯಾ ಮತ್ತು ಸ್ಟಿಫಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಪ್ರಿಯಾ ಅವಳ ಒಂದು ಫ್ರೆಂಡ್ ಅನ್ನ ಮೀಟ್ ಮಾಡಿ ಹೋಗ್ತಾಳೆ. ಹಾಗೆ ಇವರಿಬ್ರು ಇಲ್ಲಿ ಕೂತಿರ್ಬೇಕಾದ್ರೆ ಪ್ರಿಯಾ ಮತ್ತೆ ಡಯಾನಳಿಗೆ ಕಾಲ್ ಮಾಡ್ತಾಳೆ. ಆವಾಗ ಡಯಾನಳ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಆದ್ರೆ ಅದು ಮಲಯಾಳಂ ನಲ್ಲಿ ಬರ್ತಾ ಇರುತ್ತೆ. ಡಯಾನ ನ್ಯೂಜಿಲೆಂಡ್ ಗೆ ಹೋಗ್ತಾ ಇದ್ರೆ ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾಗಿತ್ತು, ಆದ್ರೆ ಅದು ಮಲಯಾಳಂ ನಲ್ಲಿ ಹೇಳ್ತಾ ಇರೋ ಕಾರಣ ಇವಳಿಗೆ ಅನ್ಸುತ್ತೆ ಡಯಾನ ಇನ್ನು ನ್ಯೂಜಿಲೆಂಡ್ ಗೆ ಹೋಗ್ಲಿಲ್ಲ ಅಂತ. ಈ ವಿಷಯವನ್ನ ಸ್ಟೆಫಿಯಾ ಕೂಡ ಹೇಳ್ತಾಳೆ. ಡಯಾನಳನ್ನು ಹೇಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅವಳ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಓಪನ್ ಮಾಡಿ ನೋಡ್ತಾಳೆ. ಹಾಗೆ ನೋಡ್ಬೇಕಾದ್ರೆ ಡಯಾನ ಜಾಸ್ತಿಯಾಗಿ ಅವಳ ಫ್ರೆಂಡ್ ಆಗಿರುವಂತಹ ಅದಿತಿ ಜೊತೆ ಇರೋ ಹಾಗೆ ಅವಳ ಜೊತೆ ಫೋಟೋಗಳನ್ನ ತೆಗೆದಿರೋ ಹಾಗೆ ತುಂಬಾ ಫೋಟೋಸ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ. ಅದನ್ನ ನೋಡಿದಾಗ ಆದಿತ್ಯ ಇನ್ಸ್ಟಾಗ್ರಾಮ್ ಅನ್ನು ಸರ್ಚ್ ಮಾಡಿ ನೋಡಿದಾಗ ಅದರಲ್ಲಿ ತುಂಬಾ ಫೋಟೋಸ್ ಗಳು ಇವಳಿಗೆ ಕಾಣಿಸುತ್ತೆ. ಅದೇ ಸಮಯದಲ್ಲಿ ನಮಗೆ ಇಲ್ಲಿ ಏರ್ಪೋರ್ಟ್ ನಲ್ಲಿ ಆದಿತ್ಯನ ತೋರಿಸ್ತಾರೆ. ಆವಾಗ್ಲೇ ಮ್ಯಾನುವಲ್ ಹೇಳ್ತಿದ್ನಲ್ಲ ಅವಳು ನಾಳೆ ಬರ್ತಿದ್ದಾಳೆ ಅಂತ, ಅದು ಬೇರೆ ಯಾರು ಅಲ್ಲ ಆದಿತ್ಯ ಆಗಿರ್ತಾಳೆ. ಇಲ್ಲಿ ಆದಿತ್ಯ ಮ್ಯಾನುವಲ್ ಗೆ ಕಾಲ್ ಮಾಡಿದಾಗ ಮ್ಯಾನುವಲ್ ಹೇಳ್ತಾನೆ ನನ್ನ ಗಾಡಿ ಬ್ರೇಕ್ ಡೌನ್ ಆಗಿದೆ, ನನಗೆ ಇವಾಗ ಏರ್ಪೋರ್ಟ್ ಗೆ ಬರ್ಲಿಕ್ಕೆ ಆಗುದಿಲ್ಲ, ನಾನು ನನ್ನ ಲೊಕೇಶನ್ ಅನ್ನ ಕಳಿಸ್ತೀನಿ, ನೀನ್ ಇಲ್ಲಿಗೆ ಕ್ಯಾಬ್ ಅನ್ನ ಮಾಡ್ಕೊಂಡ್ ಬಾ ಅಂತ. ಅದಕ್ಕೆ ಅವಳು ಕೂಡ ಓಕೆ ಅಂತ ಹೇಳಿ ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡು ಮ್ಯಾನುವಲ್ ಹತ್ರ ಬರ್ತಾಳೆ. ಇಲ್ಲಿ ಬಂದ ತಕ್ಷಣ ಮ್ಯಾನುವಲ್ ಗೆ ಫಸ್ಟ್ ಆಗಿ ಕೇಳ್ತಾ ಇರೋದು ಡಯಾನ ಎಲ್ಲಿದ್ದಾಳೆ ಅಂತ. ಅವಳು ಕಾಲ್ ಮಾಡಿದ್ರು ಸಿಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾನುವಲ್ ಅವಳು ನಮ್ಮ ಬೇಕರಿ ಹತ್ರ ಇದ್ದಾಳೆ, ಬಾ ನಾವು ಅಲ್ಲಿಗೆ ಹೋಗೋಣ ಅಂತ. ಹಾಗೆ ಆದಿತ್ಯನು ಬೇಕರಿ ಹತ್ರ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪ್ರಿಯಾ ಆದಿತ್ಯನ ಹೇಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅವಳಿಗೆ ಒಂದು ಮೆಸೇಜ್ ಅನ್ನ ಮಾಡ್ತಾಳೆ. ನನ್ನ ಹೆಸರು ಪ್ರಿಯಾ, ನಾನು ಡಯಾನಳ ನೈಬರ್ ಅಂತ. ಡಯಾನ ನ್ಯೂಜಿಲೆಂಡ್ ಗೆ ರೀಚ್ ಆಗಿದ್ದಾಳೆ ಅಂತ ಮೆಸೇಜ್ ಅನ್ನು ಕೂಡ ಕಳಿಸ್ತಾಳೆ. ನಮಗೆ ಇಲ್ಲಿ ಮ್ಯಾನುವಲ್ ಮತ್ತು ಆದಿತ್ಯನ ತೋರಿಸ್ತಾರೆ. ಇಲ್ಲಿ ಆದಿತ್ಯ ಮತ್ತು ಮ್ಯಾನುವಲ್ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಡಯಾನ ನ್ಯೂಜಿಲೆಂಡ್ ಗೆ ಹೋಗ್ಲಿಕ್ಕೆ ಅಂತ ಏರ್ಪೋರ್ಟ್ ವರೆಗೂ ಹೋಗಿದ್ದಾರೆ. ಅದೇ ಸಮಯದಲ್ಲಿ ಡಯಾನ ಆದಿತ್ಯಗೆ ಕಾಲ್ ಮಾಡಿ ನನಗೆ ಇವಾಗ ನ್ಯೂಜಿಲೆಂಡ್ ಗೆ ಬರ್ಲಿಕ್ಕೆ ಆಗುದಿಲ್ಲ, ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿರ್ತಾಳೆ. ಆಮೇಲೆ ಆದಿತ್ಯ ಡಯಾನಾಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವಳ ಯಾವ ತರಹದ ರಿಪ್ಲೈ ಕೂಡ ಬಂದಿರೋದಿಲ್ಲ. ಆ ಕಾರಣಕ್ಕಾಗಿ ಇವಳು ಹೊರಟು ನ್ಯೂಜಿಲೆಂಡ್ ಗೆ ಬಂದಿದ್ದಾರೆ ಅಂತ. ಅದು ಮಾತ್ರ ಅಲ್ಲ, ಡಯಾನ ಮತ್ತು ಆದಿತ್ಯ ನಡುವೆ ರಿಲೇಶನ್ಶಿಪ್ ಇತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮ್ಯಾನುವಲ್ ಹೇಳ್ತಿರ್ತಾನೆ ಅವಳು ತಾಯಿನ ನೋಡಿದ್ಮೇಲೆ ಅವಳಿಗೆ ಇಲ್ಲಿ ಇರ್ಬೇಕು ಅಂತ ಅನಿಸಿತ್ತು, ಅವಳಿಗೆ ಮತ್ತೆ ನ್ಯೂಜಿಲೆಂಡ್ ಗೆ ಹೋಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಅದಕ್ಕೋಸ್ಕರ ಆಗಿರ್ಬೋದು ಅವಳು ನಿನ್ನನ್ನ ಅವಾಯ್ಡ್ ಮಾಡಿದ್ದು ಅಂತ. ಆವಾಗ ಆದಿತ್ಯ ಅವಳು ನನ್ನ ಹತ್ರ ಸ್ಟ್ರೇಟ್ ಆಗಿ ಹೇಳಿ ನಾನು ನಿನ್ನನ್ನ ಅವಾಯ್ಡ್ ಮಾಡ್ತೀನಿ ಅಂತ. ಆವಾಗ ನಾನು ಇಲ್ಲಿಂದ ಮತ್ತೆ ವಾಪಸ್ ನ್ಯೂಜಿಲೆಂಡ್ ಗೆ ಹೊರಟು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಮ್ಯಾನುವಲ್ ಗೆ ರಾಯ್ ಕಾಲ್ ಬರುತ್ತೆ. ಇವನು ಕಾರನ್ನ ಸೈಡ್ ಹಾಕಿ 2 ನಿಮಿಷ ನಾನು ಮೊಬೈಲ್ ಅಲ್ಲಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕಾರಿಂದ ಎಲ್ದು ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ರಾಯ್ ಕೇಳ್ತಿರ್ತಾನೆ ಏನಾಯ್ತು ಆದಿತ್ಯ ಏನ್ ಹೇಳ್ತಿದ್ದಾಳೆ ಅಂತ. ಆವಾಗ ಮ್ಯಾನುವಲ್ ಅವಳು ಡಯಾನಳ ಹತ್ರ ಮಾತಾಡ್ತೀನಿ ಅಂತ ಕೂತ್ಕೊಂಡಿದ್ದಾಳೆ, ಅವಳು ಡಯಾನಳನ್ನ ಮೀಟ್ ಆಗದೆ ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಮ್ಯಾನುವಲ್ ಮಾತಾಡ್ತಿರ್ಬೇಕಾದ್ರೆ ಕಾರಲ್ಲಿರುವ ಆದಿತ್ಯಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದು ಪ್ರಿಯಾ ಕಳ್ಸಿರೋ ಮೆಸೇಜ್ ಆಗಿರುತ್ತೆ. ಆ ಮೆಸೇಜ್ ಅನ್ನ ನೋಡಿದ ಆದಿತ್ಯ ರಿಪ್ಲೈ ಮೆಸೇಜ್ ಕೂಡ ಮಾಡ್ತಾಳೆ. ಡಯಾನ ಇನ್ನು ನ್ಯೂಜಿಲೆಂಡ್ ಗೆ ಬರ್ಲಿಲ್ಲ, ಅವಳು ಇನ್ನು ಕೇರಳದಲ್ಲೇ ಇದ್ದಾಳೆ, ನಾನು ಇವಾಗ ಡಯಾನಳನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನನ್ನ ಮ್ಯಾನುವಲ್ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾಳೆ. ಈ ಮೆಸೇಜ್ ಅನ್ನ ನೋಡಿದ ಪ್ರಿಯಾ ನಾನು ಇವಾಗ ನನಗೆ ಕಾಲ್ ಮಾಡಬಹುದು ಅಂತ ಮೆಸೇಜ್ ಅನ್ನ ಕಳಿಸ್ತಾಳೆ. ಆವಾಗ ಆದಿತ್ಯ ಒಂದು ನಂಬರ್ ಅನ್ನು ಕೂಡ ಪ್ರಿಯಾಲಿಗೆ ಕಳಿಸ್ತಾಳೆ. ಮತ್ತೆ ಪ್ರಿಯಾ ಆ ನಂಬರ್ ಗೆ ಕಾಲ್ ಮಾಡಿ ಆದಿತ್ಯ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀನು ಡಯಾನಳನ್ನ ಮೀಟ್ ಆದ ಅಂತ ಕೇಳಿದಾಗ ಇಲ್ಲ ಇವಾಗ ಜಸ್ಟ್ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಮ್ಯಾನುವಲ್ ನ ಬೇಕರಿಗೆ ಅಂತ ಹೇಳ್ತಾಳೆ. ಆವಾಗ ಜೊತೆಗೆ ಮ್ಯಾನುವಲ್ ಇದ್ದಾನ ಅಂತ ಕೇಳಿದಾಗ ಹೌದು ಜೊತೆಗೆ ಮ್ಯಾನುವಲ್ ಇದ್ದಾನೆ ಅಂತ ಹೇಳ್ತಾಳೆ. ಯಾಕೆ ಈ ತರ ನೀವು ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಪ್ರಿಯಾ ಹೇಳ್ತಾಳೆ ಇಲ್ಲಿರುವ ಎಲ್ಲರಿಗೆ ಗೊತ್ತು ನ್ಯೂಜಿಲೆಂಡ್ ಗೆ ಇಲ್ಲಿಂದ ಡಯಾನ ಹೊರಟು ಹೋಗಿದ್ದಾಳೆ ಅಂತ, ಅದು ಮಾತ್ರ ಅಲ್ಲ ನನಗೆ ಕೂಡ ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಆದಿತ್ಯ
ಅವತ್ತಿನ ದಿನ ಅವರು ಫ್ಲೈಟ್ ಅನ್ನ ಹತ್ತಲಿಲ್ಲ. ನನಗೆ ಮ್ಯಾನುವಲ್ ಹೇಳ್ದ ಮಿಸ್ ಆಗಿರೋ ಅವರ ತಾಯಿ ಸಿಕ್ಕಿದ್ರು, ಅವರು ನ್ಯೂಜಿಲೆಂಡ್ ಗೆ ಬರೋ ಪ್ಲಾನ್ ಅನ್ನ ಮುಂದೆ ಯಾವಾಗಾದ್ರೂ ಮಾಡೋಣ ಅಂತ ಹೇಳಿದ್ಲು. ಈ ವಿಷಯವನ್ನ ಡಯಾನ ನಿನ್ನ ಹತ್ರ ಹೇಳಿದ್ಲು ಅಂತ ಕೇಳಿದಾಗ ಒಂದ್ ನಿಮಿಷ ವೆಯ್ಟ್ ಮಾಡಿ, ನಾನು ನಿನಗೆ ಅಮ್ಮಚ್ಚಿ ಕಳಿಸಿರೋ ವಿಡಿಯೋವನ್ನ ಕಳಿಸ್ತೀನಿ ಅಂತ ಒಂದು ವಿಡಿಯೋವನ್ನ ಪ್ರಿಯಾಳಿಗೆ ಕಳಿಸ್ತಾಳೆ. ಅದೇ ಸಮಯದಲ್ಲಿ ಪ್ರಿಯಾಳಿಗೆ ಇಂಟರ್ವ್ಯೂ ಟೈಮ್ ಕೂಡ ಬಂದಿರುತ್ತೆ. ಹಾಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಅದಿತಿ ಕಳಿಸಿರೋ ವಿಡಿಯೋ ಬರುತ್ತೆ. ಅದನ್ನ ಓಪನ್ ಮಾಡ್ತಿದ್ದ ಹಾಗೇನೆ ಇವಳಿಗೆ ಸರಿಯಾಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅದರಲ್ಲಿ ಅಮ್ಮಚ್ಚಿ ಏನ್ ಹೇಳಿದಾರೆ ಅಂತಂದ್ರೆ, ಎಲ್ಲಿದ್ದೀಯ ಮಗ್ಲೆ, ನನಗೆ ನಿನ್ನನ್ನ ನೋಡ್ಬೇಕು, ಆದಷ್ಟು ಬೇಗ ಬಾ ಅಂತ ಹೇಳಿರ್ತಾರೆ. ಅದನ್ನ ನೋಡಿದ ತಕ್ಷಣ ಇವಳ ಮೈಂಡ್ ಅಲ್ಲಿ ಬೇರೆ ಬೇರೆ ವಿಷಯಗಳು ಓಡ್ತಾ ಇರುತ್ತೆ. ಹಾಗೆ ಇಂಟರ್ವ್ಯೂ ಅಟೆಂಡ್ ಮಾಡದೆ ಅಲ್ಲಿಂದ ಹೊರಗಡೆ ಬಂದು ಅದಿತಿಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಇಲ್ಲಿ ತೋರಿಸ್ತಾರೆ, ಇಲ್ಲಿ ಮ್ಯಾನುವಲ್ ರಾಯ್ ಹತ್ರ ಇವಾಗ ಏನ್ ಮಾಡೋದು ಅಂತ ಕೇಳಿದಾಗ ರಾಯ್ ಹೋಗಿ ಅವರ ಮೊಬೈಲ್ ಅನ್ನ ಒಬ್ರ ಹತ್ರ ಕೊಡ್ತಾರೆ. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದು ಏನಂತಂದ್ರೆ, ರಾಯ್ ಹೋಗಿ ಮೊಬೈಲ್ ಅನ್ನ ಕೊಡೋದು ಬೇರೆ ಯಾರ ಹತ್ರ ಅಲ್ಲ, ಮ್ಯಾನುವಲ್ ನ ತಾಯಿ ಗ್ರೇಸಿ ಅಮ್ಮಚ್ಚಿ ಹತ್ರ ಆಗಿರುತ್ತೆ. ರಾಯ್ ಹೇಳ್ತಾನೆ, ಮ್ಯಾನುವಲ್ ಕೇಳ್ತಿದ್ದಾನೆ ಇವಾಗ ಏನ್ ಮಾಡೋದು ಅಂತ. ಅವಾಗ ಇಲ್ಲಿ ಗ್ರೇಸಿ ಅಮ್ಮಚ್ಚಿ ಮ್ಯಾನುವಲ್ ಗೆ ಹೇಳ್ತಾರೆ, ಅವಳಿಗೆ ಡಯಾನಲ್ ಅನ್ನ ನೋಡ್ಬೇಕು, ತೋರಿಸ್ಕೊಡು ಅಂತ ಹೇಳ್ತಾರೆ. ಇಲ್ಲಿ ಪ್ರಿಯಾ ಅದಿತಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾಳೆ, ನೀನ್ ಇವಾಗ ಡೇಂಜರ್ ಅಲ್ಲಿ ಇದೀಯಾ ಅಂತ. ಈ ಮೆಸೇಜ್ ಅನ್ನ ಅದಿತಿ ನೋಡ್ತಾ ಇದ್ದ ಹಾಗೇನೆ ಇಲ್ಲಿಗೆ ಮ್ಯಾನುವಲ್ ಬಂದು, ನೀ ಡಯಾನಲ್ ಅಂತಾನೆ ನೋಡ್ಬೇಕು, ನಾ ತೋರಿಸ್ಕೊಡ್ತೀನಿ ಅಂತ ಹೇಳಿ ಅದಿತಿಯ ಮುಖಕ್ಕೆ ಸ್ಪ್ರೇ ಅನ್ನ ಮಾಡ್ತಾನೆ. ಇದರಿಂದ ಅದಿತಿ ಅನ್ಕಾನ್ಶಿಯಸ್ ಆಗ್ತಾಳೆ. ಅದಿತಿ ಹತ್ರ ನೀವು ಇವಾಗ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಅವಳು ಹೇಳಿದ್ದು, ನಾವು ಗ್ರೇಸಿ ಬೇಕರಿಗೆ ಹೋಗ್ತಾ ಇದ್ದೀವಿ ಅಂತ. ಅದೇ ಕಾರಣಕ್ಕಾಗಿ ಇವಳು ಕೂಡ ಗ್ರೇಸಿ ಬೇಕರಿ ಹತ್ರ ಹೋಗ್ತಾರೆ, ಯಾಕಂದ್ರೆ ಇಲ್ಲಿಗೆ ಮ್ಯಾನುವಲ್ ಬರ್ಬೋದು ಅಂತ. ಆದ್ರೆ ಇಲ್ಲಿ ತುಂಬೊತ್ತು ವೆಯ್ಟ್ ಮಾಡಿದ್ರು ಮ್ಯಾನುವಲ್ ಇಲ್ಲಿಗೆ ಬಂದಿರೋದಿಲ್ಲ. ಹಾಗೆ ಇವಳು ಕುಡ್ದಿರೋ ಒಂದು ಜ್ಯೂಸಿಗೆ ಪೇಮೆಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇವರ ಇನ್ನೊಂದು ಬ್ರಾಂಚ್ ಬೇರೆ ಕಡೆ ಓಪನ್ ಆಗ್ತಿದೆ ಅಂತ ಇವಳಿಗೆ ಗೊತ್ತಾಗುತ್ತೆ. ಹಾಗೆ ಇವಳು ಕಾರ್ ತಗೊಂಡು ಅಲ್ಲಿಗೆ ಹೋಗ್ತಾಳೆ. ಇವಳು ಇನ್ನೊಂದು ಬ್ರಾಂಚ್ ಹತ್ರ ರೀಚ್ ಆಗ್ಬೇಕಾದ್ರೆ ಆವಾಗ್ಲೇ ಮೀಟ್ ಆಗಿರುವಂತಹ ಎಲ್ಲಾ ಫ್ರೆಂಡ್ ಇಂದ ಇವಳಿಗೆ ಕಾಲ್ ಬರುತ್ತೆ. ಅವಳು ಹೇಳ್ತಾಳೆ, ನೀನ್ ಕೊಟ್ಟಿರೋ ಸ್ಯಾಂಪಲ್ ಅಲ್ಲಿ ಆಸಿಡ್ ಹಾಗೂ ಹ್ಯೂಮನ್ ಬಾಡಿ ಸೆಲ್ಸ್ ಮಿಕ್ಸ್ ಆಗಿದೆ, ಇದು ಯಾವುದೋ ದೊಡ್ಡ ಪ್ರಾಬ್ಲಮ್ ತರ ಇದೆ, ನೀನ್ ಇವಾಗ್ಲೇ ಪೊಲೀಸಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನು ತಿಳಿಸು ಅಂತ ಹೇಳ್ತಾಳೆ. ಆವಾಗ ನಮಗೆ ತೋರಿಸ್ತಾರೆ, ಇವಳು ಕೊಟ್ಟಿರೋ ಸ್ಯಾಂಪಲ್ ಪೀಸ್ ಬೇರೆ ಯಾವ್ದು ಅಲ್ಲ, ವಾಶ್ರೂಮ್ ಇಂದ ಲೀಕೇಜ್ ಆಗ್ತಿತ್ತಲ್ಲ, ಅಲ್ಲಿ ಮ್ಯಾನುವಲ್ ಕೂಡ ಪೇಂಟ್ ಮಾಡಿದ್ನಲ್ಲ, ಅಲ್ಲಿಂದ ಒಂದು ಚಿಕ್ಕ ಪೀಸ್ ಅನ್ನು ತೆಗೆದು ಲ್ಯಾಬ್ ಗೆ ಟೆಸ್ಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾಳೆ. ಅದರ ರಿಸಲ್ಟ್ ಆಗಿರುತ್ತೆ ಇವಾಗ ಬಂದಿರೋದು. ಹಾಗೆ ಈ ವಿಷಯವನ್ನೆಲ್ಲ ಪೊಲೀಸರಿಗೆ ಕಾಲ್ ಮಾಡಿ ಕೂಡ ತಿಳಿಸ್ತಾಳೆ. ಹಾಗೆ ಪ್ರಿಯಾ ಕಾರಿಂದ ಇಳಿದು ಮ್ಯಾನುವಲ್ ನ ಹೊಸ ಬ್ರಾಂಚ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಟೇಬಲ್ ನ ಮೇಲೆ ಅದಿತಿಯನ್ನ ಮಲಗಿಸಿ ಅವಳನ್ನ ಸಾಯಿಸ್ಲಿಕ್ಕೆ ರೆಡಿ ಮಾಡ್ತಿರುವ ಹಾಗೆ ಮ್ಯಾನುವಲ್ ಹಾಗೂ ಜಾನ್ ಮಾತಾಡ್ತಿರ್ತಾರೆ. ಇದನ್ನ ನೋಡಿದ ಪ್ರಿಯಾ ಇವಾಗ ಏನಾದ್ರು ಮಾಡ್ಬೇಕಲ್ಲ ಅಂತ ಅಲ್ಲಿಂದ ಬೇರೆ ಕಡೆ ಮೂವ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸದ್ದಾಗುತ್ತೆ. ಇದನ್ನ ಕೇಳಿದ ಮ್ಯಾನುವಲ್ ಅದು ಏನು ಅಂತ ನೋಡ್ಲಿಕ್ಕೆ ಬಂದಾಗ ಪ್ರಿಯಾಳನ್ನ ನೋಡ್ತಾನೆ. ಪ್ರಿಯಾ ಇಲ್ಲಿಂದ ಹೇಗಾದ್ರೂ ಕಾರ್ ತಗೊಂಡು ಹೋಗೋಣ ಅಂತ ನೋಡ್ತಿರ್ಬೇಕಾದ್ರೆ ಇದನ್ನ ನೋಡಿದ ಮ್ಯಾನುವಲ್ ಒಂದು ರಾಡ್ ತಗೊಂಡು ಪ್ರಿಯಾಳ ಕಾರಣ ಮೇಲೆ ನಿಂತ್ಕೊಂಡು ಪ್ರಿಯಾಳ ಮೇಲೆ ದಾಳಿ ಮಾಡ್ಲಿಕ್ಕೆ ನೋಡ್ತಾನೆ. ಅದೇ ಸಮಯದಲ್ಲಿ ಪ್ರಿಯಾ ಕಾರನ್ನ ಸ್ಟಾರ್ಟ್ ಮಾಡಿ ಕಾರನ್ನ ಶಾಪ್ ಒಳಗೆ ತಗೊಂಡು ಹೋಗಿ ಇಲ್ಲಿ ದೊಡ್ಡ ಆಕ್ಸಿಡೆಂಟ್ ಅನ್ನ ಮಾಡಿಸ್ತಾಳೆ. ಇದರಿಂದ ಮ್ಯಾನುವಲ್ಗೆ ತುಂಬಾ ಗಾಯಗಳು ಕೂಡ ಆಗುತ್ತೆ. ಅದೇ ಸಮಯದಲ್ಲಿ ಒಳಗಡೆ ಇದ್ದ ಜಾನ್ ಗೆ ಕೂಡ ಗಾಯಗಳು ಆಗುತ್ತೆ. ಇಲ್ಲಿ ಪ್ರಿಯಾ ಅದಿತಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಮ್ಯಾನುವಲ್ ನ ಫೋನ್ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಆ ಫೋನ್ ಅನ್ನ ಮ್ಯಾನುವಲ್ ತಗೊಳ್ಳಿಕ್ಕೆ ನೋಡ್ಬೇಕಾದ್ರೆ ಇಲ್ಲಿಗೆ ಪ್ರಿಯಾ ಬಂದು ಆ ಫೋನ್ ಅನ್ನ ಅಟೆಂಡ್ ಮಾಡ್ತಾಳೆ. ಆ ಕಾಲ್ ನಲ್ಲಿ ಇರೋದು ಬೇರೆ ಯಾರು ಅಲ್ಲ, ಮ್ಯಾನುವಲ್ ನ ತಾಯಿ ಗ್ರೇಸಿ ಅಮ್ಮಚ್ಚಿ ಆಗಿರ್ತಾರೆ. ಅದರಲ್ಲಿ ಗ್ರೇಸಿ ಅಮ್ಮಚ್ಚಿ ಹೇಳ್ತಿರ್ತಾರೆ, ಏನಾಯ್ತು ಮ್ಯಾನುವಲ್, ನೀನ್ ಹೋಗಿರೋ ಕೆಲಸ ಎಲ್ಲ ಮುಗೀತಾ ಅಂತ. ಅವಾಗ ಪ್ರಿಯಾ ಎಲ್ಲ ಕೆಲಸ ಸರಿಯಾಗಿ ಮುಗೀತು ಅಂತ ಹೇಳ್ತಾಳೆ. ಹಾಗೆ ಮ್ಯಾನುವಲ್ ಗೆ ಕೂಡ ಒಂದು ಮರದ ಪೀಸ್ ಇಂದ ಹೊಡೆದಾಕ್ತಾಳೆ. ಮುಂದಿನ ದಿನ ಪೊಲೀಸರು ಮ್ಯಾನುವಲ್ ಅನ್ನ ಅರೆಸ್ಟ್ ಮಾಡಿ ಮ್ಯಾನುವಲ್ ನ ಮನೆಗೆ ಚೆಕ್ ಮಾಡ್ಲಿಕ್ಕೆ ಪೊಲೀಸರು ಬರ್ತಾರೆ. ಇದೇ ಸಮಯದಲ್ಲಿ ನಮಗೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಇಲ್ಲಿ ಗ್ರೇಸಿ ಅಮ್ಮಚ್ಚಿ, ಮ್ಯಾನುವಲ್, ಜಾನ್, ರಾಯ್ ಎಲ್ಲ ಇಲ್ಲೇ ಇರ್ತಾರೆ. ಇಲ್ಲಿ ಗ್ರೇಸಿ ಅಮ್ಮಚ್ಚಿ ಹೇಳ್ತಿರ್ತಾಳೆ, ಅದೇನಂತಂದ್ರೆ ಡಯಾನಾ ಹಾಗೂ ಅದಿತಿ ರಿಲೇಶನ್ಶಿಪ್ ಅಲ್ಲಿ ಇರೋದು ಈ ಊರಿನ ಜನರಿಗೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತೆ, ಆತರ ನಡಿಲಿಕ್ಕೆ ನಾನ್ ಬಿಡುದಿಲ್ಲ, ಡಯಾನಾ ಇಲ್ಲಿಗೆ ಒಂದು ಗತಿಯನ್ನ ತೋರಿಸ್ಬೇಕು ಅಂತ ಹೇಳಿ ಡಯಾನಲ್ ಅನ್ನ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಮತ್ತೆ ಡಿಸೈಡ್ ಮಾಡ್ತಾರೆ ಡಯಾನಲ್ ಅನ್ನ ಇಲ್ಲಿಗೆ ಹೇಗಾದ್ರೂ ಕರೆಸ್ಬೇಕು, ಮತ್ತೆ ಇಲ್ಲಿಂದ ಹೋಗೋ ಹಾಗೆ ಊರಿನ ಜನರೆಲ್ಲರೂ ನೋಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಮಗೆ ತೋರಿಸ್ತಾರೆ ಮ್ಯಾನುವಲ್ ಪ್ರಿಯಾಳ ಆನಿವರ್ಸರಿ ದಿನ ಇಲ್ಲಿಂದ ಹೋಗ್ಬೇಕಾದ್ರೆ ಗ್ರೇಸಿ ಅಮ್ಮಚ್ಚಿ ಮನೆಯಲ್ಲೇ ಇರ್ತಾರೆ. ಹಾಗೆ ಮ್ಯಾನುವಲ್ ಇಲ್ಲಿಂದ ಹೋದ್ಮೇಲೆ ಇವ್ರು ಕೂಡ ಇಲ್ಲಿಂದ ಹೊರಟು ಹೋಗಿರ್ತಾರೆ. ಇದೇ ಸಮಯದಲ್ಲಿ ಆಗಿರುತ್ತೆ ಅಯನ್ ಬಾಕ್ಸ್ ಇಂದ ಬೆಂಕಿ ಹಚ್ಚಿರೋದು. ಆಮೇಲೆ ಗ್ರೇಸಿ ಅಮ್ಮಚ್ಚಿಯನ್ನ ನೋಡ್ಕೊಳ್ಳಿಕ್ಕೆ ಸ್ಟೆಫಿಯನ್ನ ಬಿಟ್ಟಿದ್ರಲ್ಲ, ಸ್ಟೆಫಿ ಅವತ್ತಿನ ದಿನ ಜ್ಯೂಸ್ ಕುಡಿಯೋಕ್ಕಿಂತ ಮುಂಚೆ ಮ್ಯಾನುವಲ್ ಕಾಲ್ ಮಾಡಿ ನೀನ್ ಸ್ವಲ್ಪ ಸೈಡ್ ಗೆ ಬಂದು ಮಾತಾಡ್ತೀಯಾ ಅಂತ ಹೇಳ್ಬೇಕಾದ್ರೆ ಸ್ಟೆಫಿ ಮಾತ್ರ ಕುಡಿಯುವ ಗ್ಲಾಸ್ ನಲ್ಲಿ ನಿದ್ದೆ ಬರುವ ಟ್ಯಾಬ್ಲೆಟ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಆ ಮಿಕ್ಸ್ ಮಾಡಿರೋದು ಬೇರೆ ಯಾರು ಅಲ್ಲ, ಅಮ್ಮಚ್ಚಿ ಆಗಿರ್ತಾರೆ.
ಆಗಿರ್ತಾರೆ. ಸ್ಟೆಫಿ ನಿದ್ದೆಗೆ ಜಾರದ್ಮೇಲೆ ಇವ್ರಾಗೆ ಮನೆ ಬಿಟ್ಟು ಹೊರಗಡೆ ಬಂದು ಹೊರಗಡೆ ವೇಟ್ ಮಾಡ್ತಿದ್ದಂತಹ ರಾಯ್ ನ ಕಾರಿಗೆ ಹತ್ತಿ ಇವಳು ಹೋಗಿರ್ತಾಳೆ. ಇದೇ ಸೀನ್ ಅನ್ನ ನಾವು ಆವಾಗ್ಲೇ ನೋಡಿದ್ದು. ಅಮ್ಮಚ್ಚಿ ಮಿಸ್ ಆಗಿರೋ ವಿಷಯ ಕೇಳಿ ಡಯಾನಾ ಇಲ್ಲಿಗೆ ಬಂದ್ಮೇಲೆ ಮತ್ತೆ ಇಲ್ಲಿಂದ ಹೊರಟು ಏರ್ಪೋರ್ಟ್ ಗೆ ಹೋದಾಗ ಅದೇ ಸಮಯದಲ್ಲಿ ಅಮ್ಮಚ್ಚಿ ಒಂದು ವಿಡಿಯೋವನ್ನ ಕಳಿಸ್ತಾರೆ, ನನಗೆ ನಿನ್ನನ್ನ ಇವಾಗ್ಲೇ ನೋಡ್ಬೇಕು ಅಂತ. ಇದೇ ಕಾರಣಕ್ಕಾಗಿ ಅವಳು ನ್ಯೂಜಿಲೆಂಡ್ ಗೆ ಹೋಗದೆ ಮತ್ತೆ ಹೊರಟು ತಾಯಿಯನ್ನ ನೋಡ್ಲಿಕ್ಕೆ ಮನೆಗೆ ಬಂದಿರ್ತಾಳೆ. ಇದೇ ಸಮಯದಲ್ಲಿ ಎಲ್ಲರೂ ಸೇರಿ ಅವಳನ್ನ ಸಾಯಿಸಿರ್ತಾರೆ. ಇದೇ ಟೈಮ್ ಆಗಿರುತ್ತೆ ಪ್ರಿಯಾ ಅಮ್ಮಚ್ಚಿಯನ್ನ ವಿಂಡೋ ಮೂಲಕ ನೋಡಿರೋದು. ಹಾಗೆ ಡಯಾನಲನ್ನ ಸಾಯಿಸಿ ಅವಳ ಡೆಡ್ ಬಾಡಿಯನ್ನ ಆಸಿಡ್ ಮೂಲಕ ಕರಗಿಸಿ ಆ ನೀರನ್ನ ಕಮೋಡ್ಗೆ ಹಾಕಿ ಕ್ಲಿಯರ್ ಮಾಡಿದ್ರು. ಇದೇ ಕೆಲಸವನ್ನೇ ಆವಾಗ ಜಾನ್ ಮಾಡ್ತಾ ಇದ್ದಿದ್ದು. ಹಾಗೆ ಪೊಲೀಸರು ಡಯಾನಲನ್ನ ಸಾಯಿಸಿರೋ ಕಾರಣಕ್ಕಾಗಿ ಇವರು 4 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ನಮಗೆ ಇನ್ನೊಂದು ಸೀನ್ ಅನ್ನ ಕೂಡ ತೋರಿಸ್ತಾರೆ. ಡಯಾನಲನ್ನ ಇಲ್ಲಿಗೆ ಕರೆಸ್ಲಿಕ್ಕೆ ಏನಾದ್ರು ರೀಸನ್ ಬೇಕಲ್ಲ, ಅದು ಯಾವ ರೀಸನ್ ಅಂತ ಇಲ್ಲಿ ಇವರು ಮಾತಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಇವರು ಮಾತಾಡ್ಕೊಂಡು ಇಲ್ಲಿಂದ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ಇಲ್ಲಿ ಕಾರಣ ರಿವರ್ಸ್ ತೆಗಿಬೇಕಾದ್ರೆ ಇವರೇ ಪ್ರಿಯರ ಕಾರಿಗೆ ಗುದ್ದಿದ್ದು. ಇದೇ ಸೀನ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆಗಿರೋದು. ಹಾಗೆ ಪ್ರಿಯಾ ಇದನ್ನ ನೋಡ್ತಿದ್ದ ಹಾಗೇನೆ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡಿರ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.